ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ಶುಚೇ ಭವರೋಗಿನಾಂ ನಿಧಿಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೆ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಮಹರ್ಷಿವಾಣಿ ಕಾರ್ಯಕ್ರಮ ಮಾಘ ಮಾಸದ ವಿಶೇಷ, ಅದರಲ್ಲೂ ಬಹಳ ಪ್ರತ್ಯೇಕವಾಗಿ ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ ಅಂತಂದರೆ ಎಲ್ರಿಗೂ ಕೂಡ ಒಂದು ರೀತಿ ಸಂತೋಷ, ಸಂಭ್ರಮ, ಒಂದು ರೀತಿ ಖುಷಿ. ಮತ್ತು ನನಗಂತೂ ಬಹಳನೇ ಸಂತೋಷ ಅಂತಲೇ ಹೇಳ್ಬೋದು. ಯಾಕೆಂತಂದರೆ ಭಾನುವಾರದ ಕಾರ್ಯಕ್ರಮ ಅಂತಂದ್ರೇ ಒಂದು ರೀತಿ ಅತ್ಯದ್ಭುತ. ನನಗಂತೂ ಬಹಳ ಪ್ರೀತಿದಾಯಕವಾಗಿರ್ತಕ್ಕಂಥ ವಾರದ ಕಾರ್ಯಕ್ರಮ ಭಾನುವಾರದ ಕಾರ್ಯಕ್ರಮ. ಇವತ್ತಿನ ದಿವಸ ಮಾಘ ಮಾಸ, ಭಗವತಿಯ ಸಂಪೂರ್ಣ ಕೃಪಾಶೀರ್ವಾದ ನಿಮ್ಮೆಲ್ಲರ ಮೇಲೂ ಕೂಡ ಇರಲಿ ಅಂತ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ, ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ, ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ. ಹಾಗೂ ಅಮೃತಬಿಂದು. ಹೊಟ್ಟೆ ಉರಿ, ಅಸಿಡಿಟಿ, ಗ್ಯಾಸ್ಟ್ರಿಕ್ಕು, ಅಲ್ಸರು, ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಆದ್ರೂ ಕೂಡ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತಬಿಂದು. 100% ಆಯುರ್ವೇದಿಕ್ ಗಿಡಮೂಲಿಕೆಗಳನ್ನು ಅದರಲ್ಲಿ ಬಳಸಿರ್ತಕ್ಕಂಥದ್ದಿದೆ. ಅದರಲ್ಲೂ ಈ ಇತ್ತೀಚಿನ ದಿನಮಾನಗಳಲ್ಲಿ ಹರಿದಾಡ್ತಾ ಇರತಕ್ಕಂಥ ಎಲ್ಲ ರೀತಿ ಇರತಕ್ಕಂಥ ಸಾಂಕ್ರಾಮಿಕ ರೋಗಗಳಿಂದ ಪಾರಾಗಲು ಮತ್ತು ದೇಹದಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ತಪ್ಪದೇ ಬಳಸಿ ಅಮೃತಬಿಂದು. ಮತ್ತು ಅತಿ ಕಿರಿಯ ವಯಸ್ಸಿನಿಂದ ಹಿರಿಯ ವಯಸ್ಸಿನವರೆಗೂ ಕೂಡ ಸಾಕಷ್ಟು ಜನ ಈ ಒಂದು ಸಕ್ಕರೆ ಕಾಯಿಲೆಯ ಸಮಸ್ಯೆಯಲ್ಲಿ ನರಳುತ್ತಾನೆ ಇದ್ದಾರೆ. ಈ ಒಂದು ಮಹಾಮಾರಿ ಸಮಸ್ಯೆಯಿಂದ ಪಾರಾಗಬೇಕು ಅಂತಂದರೆ, ಅದರಲ್ಲೂ ಈ ಸಮಸ್ಯೆಗಳಲ್ಲಿ ಎದುರಾಗ್ತಕ್ಕಂಥ ಸಮಸ್ಯೆಗಳು ಯಾವ ರೀತಿ ಇರುತ್ತೆ ಅಂತಂದರೆ, ಅತಿಯಾದ ಮೂತ್ರ ವಿಸರ್ಜನೆಗೆ ಒಳಗಾಗ್ತಕ್ಕಂಥದ್ದು, ಮೂತ್ರ ವಿಸರ್ಜನೆಯನ್ನು ಮಾಡಬೇಕಾದ್ರೆ ಉರಿ ಬರ್ತಕ್ಕಂಥದ್ದು, ಕೈಕಾಲುಗಳು ಉರಿ ಬರ್ತಕ್ಕಂಥದ್ದು, ಜಾಯಿಂಟ್ಸ್ ಪೇನ್ ಬರ್ತಕ್ಕಂಥದ್ದು, ಅತಿಯಾದ ದಾಹ ಆಗ್ತಕ್ಕಂಥದ್ದು, ಬಾಯಿ ಒಣಗ್ತಕ್ಕಂಥದ್ದು, ಮತ್ತು ದೇಹಕ್ಕೆ ಆಯಾಸ ಬರ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಈ ಒಂದು ಸಕ್ಕರೆ ಕಾಯಿಲೆಯ ಅಡಿ ಬರ್ತಕ್ಕಂಥ ಸಮಸ್ಯೆಗಳು ಅಂತಲೇ ಹೇಳ್ಬೋದು. ಆದರೆ ಇಂತಹ ಸಮಸ್ಯೆಗಳಿಗೆ ರಾಮಬಾಣದಂತೆ ಕೆಲಸ ಮಾಡುತ್ತೆ ಮಧುಮೇಹ ನಿವಾರಣೆ. ಅದು ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ದಿರ ಅಂತಂದರೆ, ದೇಹಕ್ಕೆ ಅದರಿಂದ ಬೇರೆ ರೀತಿ ಇರತಕ್ಕಂಥ ಪರಿಣಾಮಗಳು ಆಗದಿರ ಸಂಪೂರ್ಣವಾಗಿ ಆಯುರ್ವೇದದ ಒಂದು ಪ್ರಾಡಕ್ಟ್, ಆಯುರ್ವೇದದ ಉತ್ಪನ್ನ ಆಗಿರುವ ಕಾರಣದಿಂದ ದೇಹಕ್ಕೆ ಯಾವುದೇ ರೀತಿ ಸಮಸ್ಯೆಗಳು ಎದುರಾಗೋದಿಲ್ಲ. ಅದರಲ್ಲೂ 10% ದಿನಗಳಲ್ಲಿ ನಿಮ್ಮ ಸಕ್ಕರೆ ಕಾಯಿಲೆಯ ನಿಯಂತ್ರಣವನ್ನು ಸಂಪೂರ್ಣವಾಗಿ ತಾವು ಗಮನಿಸ್ಕೊಳ್ಬೋದು. ಅಂತಹ ವಿಶೇಷವಾಗಿರ್ತಕ್ಕಂಥ, ಶಕ್ತಿಯುತವಾಗಿರ್ತಕ್ಕಂಥ, ಅಪ್ಪಟವಾಗಿರ್ತಕ್ಕಂಥ ಆಯುರ್ವೇದದ ಔಷಧಿ ಅಂತಂದರೆ ಅದು ಮಧುಮೇಹ ನಿವಾರಣೆ. ಒಳ್ಳೆಯದಾಗಲಿ, ಶುಭವಾಗಲಿ. ನಿಮ್ಮ ಸಮೀಪ ಇರತಕ್ಕಂಥ ಎಲ್ಲ ಮೆಡಿಕಲ್ ಸ್ಟೋರ್ನಲ್ಲೂ ಕೂಡ A&J ಹೆಲ್ತ್ ಕೇರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಆಯುರ್ವೇದಿಕ್ ಉತ್ಪನ್ನಗಳು ಕೂಡ ಲಭ್ಯವಿದೆ. ಹಾಗಾಗಿ ತಪ್ಪದೇ ಬಳಸಿ ಅಮೃತಬಿಂದು ಮತ್ತು ಮಧುಮೇಹ ನಿವಾರಣೆ. ಒಳ್ಳೆಯದಾಗಿ. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ಮಾಘ ಮಾಸದ ಭಾನುವಾರ ಬಹಳ ವಿಶೇಷವಾಗಿ ಶ್ರೀ ಮಹಾವಿಷ್ಣುವನನ್ನು ಪ್ರಾರ್ಥನೆಯನ್ನು ಮಾಡ್ತಾ, ಪರಮೇಶ್ವರನನ್ನು ಪ್ರಾರ್ಥನೆಯನ್ನು ಮಾಡ್ತಾ, ಅದರಲ್ಲೂ ಕಾರ್ತೀಕ ಮಾಸದಲ್ಲಿ ಇರ್ತಕ್ಕಂಥ ದೀಪೋತ್ಸವಕ್ಕೆ, ಕಾರ್ತೀಕ ಮಾಸಕ್ಕೆ ಎಷ್ಟು ಮಹತ್ವ ಇದೆಯೋ ಅಷ್ಟೇ ಮಹತ್ವ ಈ ಒಂದು ಮಾಘ ಮಾಸಕ್ಕೂ ಕೂಡ ಇರ್ತಕ್ಕಂಥದ್ದೇ. ಮಾಘ ಮಾಸದಲ್ಲಿ ಪ್ರತಿಯೊಂದೂ ಕೂಡ ಸಾಕಷ್ಟು ದೊಡ್ಡ ಮಟ್ಟದ ವೈಶಿಷ್ಟ್ಯತೆಗಳನ್ನೇ ಹೊಂದಿರತಕ್ಕಂಥದ್ದಿದೆ. ಅಂತಹ ಪರಮ ಪವಿತ್ರವಾಗಿರ್ತಕ್ಕಂಥ ಈ ಒಂದು ಮಾಸದಲ್ಲಿ ಇವತ್ತಿನ ದಿವಸ ನಾವು ನಮ್ಮ ಸಮಯವನ್ನು ಕಳೀತಾ ಇದ್ದೇವೆ. ಈ ಸಮಯವನ್ನು ಕಳೀತಕ್ಕಂಥದ್ದಾಗಲಿ, ಈ ಒಂದು ಮಾಸದಲ್ಲಿ ಕಳೀತಕ್ಕಂಥ ಒಂದೊಂದು ಕ್ಷಣವೂ ಕೂಡ ಬಹಳ ಅಮೂಲ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ ನೋಡಿ, ಸಾಧಾರಣವಾಗಿ ಈ ಮಾಸದಲ್ಲಿ ಮದುವೆ, ಮುಂಜಿ, ನಾಮಕರಣ, ಶುಭ ಕಾರ್ಯಗಳು ಏನೊಂದು ಕೆಲಸ ಆಗಲು ಆದ್ರೂ ಕೂಡ ಮಾಘ ಮಾಸದಲ್ಲೇ ಅದನ್ನು ಮಾಡಬೇಕು ಎಂಬತಕ್ಕಂಥ ಮಹದಾಸೆ ಎಲ್ರಿಗೂ ಕೂಡ ಇರುತ್ತೆ. ಈ ಒಂದು ಸಮಯದಲ್ಲಿ ಎಲ್ಲ ಚೌಟ್ರಿಗಳು ಕೂಡ ಫುಲ್ ಕಂಪ್ಲೀಟ್ ಹೌಸ್ಫುಲ್ ಆಗಿ ಹೋಗಿರುತ್ತೆ. ಯಾಕೆಂತಂದರೆ ಈ ಸಮಯ ಮಾತ್ರ ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಅದರಲ್ಲೂ ಈ ಸಮಯ ಇದೆಯಲ್ಲ, ಇದು ಬಹಳ ಪರಮ ಪವಿತ್ರವಾಗಿರ್ತಕ್ಕಂಥ ಸಮಯ ಅಂತಲೂ ಹೇಳ್ಬೋದು. ಮಾಘ ಮಾಸಕ್ಕೆ ಆಧ್ಯಾತ್ಮಿಕ ಹಿನ್ನೆಲೆನೂ ಕೂಡ ಇದೆ, ವೈಜ್ಞಾನಿಕ ಹಿನ್ನೆಲೆನೂ ಕೂಡ ಇದೆ. ಅದೆಲ್ಲವನ್ನು ಕೂಡ ನಾನು ತಿಳಿಸ್ತೀನಿ. ನೋಡಿ, ನಮ್ಮ ಪೂರ್ವಜರು ಮಾಡಿಟ್ಟಿರ್ತಕ್ಕಂಥ ಒಂದಿಷ್ಟು ಪದ್ಧತಿ ಆಚಾರಗಳಿದಾವಲ್ಲ, ಅದನ್ನು ಇವತ್ತಿಗೂ ಕೂಡ ವೈಜ್ಞಾನಿಕವಾಗೂ ಕೂಡ ಅದನ್ನು ಬದಲಾಯಿಸ್ಲಿಕ್ಕೆ ಆಗ್ತಾ ಇಲ್ಲ. ವೈಜ್ಞಾನಿಕವಾಗೂ ಕೂಡ ಅದನ್ನು ಇದು ಸುಳ್ಳು ಅಂತ ಹೇಳಿ ನಿರೂಪಿಸ್ತಕ್ಕಾಗ್ತಾ ಇಲ್ಲ. ವೈಜ್ಞಾನಿಕವಾಗೂ ಕೂಡ ವಿಜ್ಞಾನಕ್ಕೂ ಸೈನ್ಸ್ಗೂ ಕೂಡ ಮಿಗಿಲಾಗಿರ್ತಕ್ಕಂಥದ್ದು ನಮ್ಮ ಪುರಾಣಗಳು, ವೇದಶಾಸ್ತ್ರಗಳು, ಆಚಾರ ಸಂಹಿತೆಗಳು. ಹಾಗಾಗಿ
ಇಂತಹದ್ದೊಂದು ಪದ್ಧತಿಯನ್ನು ನಾವು ಚಾಚು ತಪ್ಪದಿರ, ಸಮಸ್ಯೆ ಒಂಚೂರೂ ಕೂಡ ಲೋಪದೋಷಗಳು ಉಂಟಾಗದಿರ ಅದನ್ನು ನಿಭಾಯಿಸ್ಕೊಂಡು ಹೋಗ್ತಕ್ಕಂಥದ್ದು ಅದು ನಮ್ಮ ಒಂದು ಜವಾಬ್ದಾರಿಯುತ ಕಾಯಕ ಅಂತಲೇ ನಾನು ಹೇಳ್ತೀನಿ. ಇವತ್ತಿನ ದಿವಸ ಎಲ್ರಿಗೂ ಕೂಡ ಸೈನ್ಸ್ ಎಂಬತಕ್ಕಂಥದ್ದು ಎಷ್ಟು ನಾವು ಅಳವಡಿಸ್ಕೊಂಡ್ಬಿಟ್ಟಿದ್ದೇವೆ ಅಂತಂದರೆ, ಪ್ರತ್ಯಕ್ಷವಾಗಿ ಕಂಡ್ರೂ ಅದನ್ನು ಪರೀಕ್ಷಿಸಿ ನೋಡ್ತಾ ಇರ್ತೀವಿ ನಾವು. ಈ ಸೈನ್ಸ್ ಎಂಬತಕ್ಕಂಥದ್ದು ಅಷ್ಟೇ, ಪ್ರತ್ಯಕ್ಷವಾಗಿ ಕಂಡ್ರೂ ಕೂಡ ಅದನ್ನು ಪರೀಕ್ಷೆ ಮಾಡಿ ನೋಡ್ತಕ್ಕಂಥದ್ದು ಅದೇ ಸೈನ್ಸು, ಇನ್ನೇನೂ ಇಲ್ಲ. ಆದರೆ ನಾನು ತಪ್ಪು ಅಂತ ಹೇಳ್ತಾ ಇಲ್ಲ, ಸೈನ್ಸು ಸುಳ್ಳು ಅಂತ ಹೇಳ್ತಾ ಇಲ್ಲ, ಸೈನ್ಸು ನಮಗೆ ಬೇಡವಾದ್ದು ಅಂತ ಹೇಳ್ತಾ ಇಲ್ಲ. ವಿಜ್ಞಾನನೂ ಬೇಕು, ಆಧ್ಯಾತ್ಮನೂ ಬೇಕು. ವಿಜ್ಞಾನ ಏನು ನಮ್ಮನ್ನು ಹಾಳು ಮಾಡ್ತಾ ಇಲ್ಲ, ವಿಜ್ಞಾನ ನಮ್ಗೆ ಒಳ್ಳೆಯದೇ ಮಾಡ್ತಾ ಇದೆ. ಆದರೆ ವಿಜ್ಞಾನದಲ್ಲಿ ಆಗ್ತಾ ಇರ್ತಕ್ಕಂಥ ಒಳ್ಳೆಯದನ್ನು ನಾವು ಕೆಟ್ಟ ರೀತಿ ಉಪಯೋಗಿಸ್ಕೊತಾ ಇದ್ದೀವಿ, ಅಷ್ಟೇ ಆಗ್ತಾ ಇರ್ತಕ್ಕಂಥದ್ದು. ಮತ್ತು ಇನ್ನೇನು, ಈ ಫೋನ್ ಆಗಲಿ, ಇಲ್ಲಾಂದರೆ ಇವತ್ತಿನ ದಿವಸ ಇರತಕ್ಕಂಥ ಒಂದಿಷ್ಟು ವ್ಯವಸ್ಥೆಗಳಾಗಲಿ, ಒಂದಷ್ಟು ವ್ಯವಸ್ಥೆಗಳು ಮನುಷ್ಯನಿಗೆ ಒಳ್ಳೆಯದಾಗಲಿ ಅಂತಲೇ ಒಂದಷ್ಟು ಸೃಷ್ಟಿಗಳಾಗ್ತಾ ಇರ್ತವೆ. ಆದರೆ ಎಲ್ಲೋ ಒಂದು ಕಡೆ ಅದರಿಂದ ದುರುಪಯೋಗ ಪಡಿಸ್ಕೊಳ್ಳೋದ್ರನ್ನ ನಾವು ಮೊದಲು ಯೋಚನೆ ಮಾಡ್ತಾ ಇದ್ದೇವೆ ಹೊರತಾಗಿ ಅದನ್ನು ಸದುಪಯೋಗ ಪಡಿಸ್ಕೊಳ್ಳೋದ್ರ ಬಗ್ಗೆ ನಾವು ಆಲೋಚನೆಯೇ ಮಾಡ್ತಾ ಇಲ್ಲ. ಇಂಥ ಸಮಸ್ಯೆಗಳನ್ನು, ಇಂಥ ಪರಿಸ್ಥಿತಿಯನ್ನು ನಾವೀಗ ಎದುರಿಸ್ತಾ ಇದ್ದೀವಿ. ಇರಲಿ, ವಿಚಾರಧಾರೆ ಸಾಕಷ್ಟು ಇದೆ, ಅದೆಲ್ಲಿಂದ ಎಲ್ಲಿಗೋ ಹೋಗೋದು ಬೇಡ. ಆದರೆ ಹೋಗಲಿ, ನಾನು ಪರವಾಗಿಲ್ಲ. ಆದರೆ ಈಗ ಸಮಯದ ಅಭಾವ ಸಾಕಷ್ಟು ಇದೆ. ಮೊದಲನೇದಾಗಿ ಪಂಚಾಂಗ ಶ್ರವಣವನ್ನು ಮಾಡಬೇಕು, ದೀಪಾರಾಧನೆಯನ್ನು ಮಾಡಬೇಕು, ಭಗವಂತನಿಗೆ ಬಹಳ ವಿಶೇಷವಾಗಿರ್ತಕ್ಕಂಥ ಪೂಜಾನುಷ್ಠಾನವನ್ನು ಪ್ರಾರಂಭದ ಹಂತದಲ್ಲಿ ಸಲ್ಲಿಸಬೇಕು. ಇದೆಲ್ಲವೂ ಆದ ನಂತರ ನಾವು ಪಂಚಾಂಗ ಶ್ರವಣವನ್ನು ಕೂಡ ಮಾಡೋಣ. ಪಂಚಾಂಗ ಶ್ರವಣಕ್ಕೂ ಕೂಡ ಪ್ರಾರಂಭದಲ್ಲಿ ಪೂಜಾನುಷ್ಠಾನವನ್ನು ಸಲ್ಲಿಸೋಣ. ಅದಾದಮೇಲೆ ಪಂಚಾಂಗ ಶ್ರವಣವನ್ನು ಮಾಡೋಣ. ಪೂಜಾನುಷ್ಠಾನವನ್ನು ಸಲ್ಲಿಸ್ತಕ್ಕಂಥ ಸಮಯ ಇದೀಗ. ಬನ್ನಿ ಶ್ರದ್ಧೆಯಿಂದ ಪೂಜೆ ಮಾಡೋಣ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಓಂ ನಮೋ ಸೂರ್ಯದೇವಾಯ. ಓಂ ನಮೋ ಸೂರ್ಯದೇವಾಯ. ಓಂ ನಮೋ ಸೂರ್ಯದೇವಾಯ. ಓಂ ಸೂರ್ಯನಾರಾಯಣಾಯ ನಮಃ. ಓಂ ಸೂರ್ಯನಾರಾಯಣಾಯ ನಮಃ. ಬಹಳ ವಿಶೇಷವಾಗಿ ಪೂಜಾನುಷ್ಠಾನವನ್ನು ಸಲ್ಲಿಸ್ತಾ ಇದ್ದೇವೆ. ತಾವೆಲ್ಲರೂ ಕೂಡ ಕೇಳ್ಬೋದು, ಏನು ಗುರುಗಳೇ ಹಿಂದೆಗಡೆ ಸೂರ್ಯ ಪರಮಾತ್ಮನ ಒಂದು ಭಾವಚಿತ್ರ ಇದೆಯಲ್ಲ, ಒಂದು ಚಿತ್ರಣ ಇದೆಯಲ್ಲ, ಭಗವಂತನ ದರ್ಶನವನ್ನು ಮಾಡಿಸ್ತಾ ಇದ್ದೀರಲ್ಲ, ಏನಿದು, ಏನು ಕತೆ ಗುರುಗಳೇ? ರಥಸಪ್ತಮಿಯನ್ನು ಮೊನ್ನೆ ತಾನೇ ಕಳ್ಕೊಂಡಿದ್ದೇವೆ, ಶುಕ್ರವಾರ. ರಥಸಪ್ತಮಿ ಎಂತಹ ಮಹತ್ವಪೂರ್ಣವಾಗಿರ್ತಕ್ಕಂಥದ್ದಂತ ನಮ್ಮೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದೇ. ನಾನು ಅದನ್ನು ಪ್ರತ್ಯೇಕವಾಗಿ ತಿಳಿಸ್ಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲ. ಆದರೆ ಮಾಘ ಮಾಸದಲ್ಲಿ ಬರ್ತಕ್ಕಂಥ ಈ ಒಂದು ರಥಸಪ್ತಮಿ, ಸೂರ್ಯನಾರಾಯಣ ಪ್ರಾರ್ಥನೆ ಎಷ್ಟು ಅದ್ಭುತ ಅಂತಂದರೆ, ಮಾಘ ಮಾಸಕ್ಕೂ ಕೂಡ ಈ ಒಂದು ರಥಸಪ್ತಮಿಗೂ ಕೂಡ ಸೂರ್ಯ ಪರಮಾತ್ಮನಿಗೂ ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಸಂಬಂಧ ಇದೆ. ಅದಕ್ಕೆ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ವೈಜ್ಞಾನಿಕ, ಒಂದು ಆಧ್ಯಾತ್ಮಿಕ ಹಿನ್ನೆಲೆಯೂ ಕೂಡ ಇದೆ. ಪುರಾಣ ಬದ್ಧವಾಗೂ ಕೂಡ ನಾವು ತಿಳಿಸೋದಾದರೆ ಸಾಕಷ್ಟು ಪುರಾಣ ಹಿನ್ನೆಲೆಯೂ ಕೂಡ ಇದೆ, ತಿಳಿಸ್ತಾ ಹೋಗ್ತೀನಿ. ಮೊದಲನೇದಾಗಿ ಪೂಜಾನುಷ್ಠಾನವನ್ನು ಸಲ್ಲಿಸೋಣ. ಓಂ ವನಸ್ಪತಿರಸೋತ್ಪನ್ನೋ ಗಂಧಾಢ್ಯೋ ಗಂಧವುತ್ತಮಃ ಆಗ್ನೇಯ ಸರ್ವದೇವಾನಾಂ ಧೂಪೋಯಂ ಪ್ರತಿಗೃಹ್ಯತಾಂ ದಿವ್ಯಧೂಪಮಾಘ್ರಾಪಯಾಮಿ ಧೂಪಂ ದರ್ಶಯಾಮಿ. ಸಾಧ್ಯಂ ತ್ರಿವರ್ತ ಸಂಯುಕ್ತಂ ಮಂಜನಾ ಯೋಗಿತಂ ಮಯಾ ಗ್ರಹಾಣ ಮಂಗಳಂ ದೀಪಂ ತ್ರೈಲೋಕ್ಯಂ ತ್ರಿಮರಾಭಃ ಭಕ್ತ್ಯಾ ದೀಪಂ ಪ್ರಯಚ್ಛಾಮಿ ದೇವಾಯ ಪರಮಾತ್ಮನೇ ತರಾಯಿಮಾಂ ನರಕಾತ್ ಘೋರ ದಿವ್ಯಜ್ಯೋತಿರ್ನಮೋಸ್ತುತೆ. ಇನ್ನು ಬಹಳ ವಿಶೇಷವಾಗಿ ಪೂಜಾನುಷ್ಠಾನವನ್ನೇನೋ ಸಲ್ಲಿಸಿರ್ತಕ್ಕಂಥದ್ದಾಯಿತು. ಇನ್ನು ಈಗ ಪಂಚಾಂಗ ಶ್ರವಣ, ಇವತ್ತಿನ ದಿನದ ವಿಶೇಷತೆ, ಇದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಲ್ವಾ? ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಓಂ ನಮಃ ಶಿವಾಯ. 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 ಶ್ರೀ ಶೋಭಕೃತ್ನಾಮ ಸಂವತ್ಸರೆ ಉತ್ತರಾಯಣೆ ಶಿಶಿರ ಮಾಘ ಮಾಸ ಶುಕ್ಲ ಪಕ್ಷ 18/2/2024 ಭಾನುವಾರ, ರೋಹಿಣಿ ನಕ್ಷತ್ರ. ಬಹಳ ವಿಶೇಷವಾಗಿ ಇವತ್ತಿನ ದಿವಸ ರೋಹಿಣಿ ನಕ್ಷತ್ರ ಇರುವ ಕಾರಣದಿಂದ ಯಾರೆಲ್ಲ ಇವತ್ತಿನ ದಿವಸ ರೋಹಿಣಿ ನಕ್ಷತ್ರದಲ್ಲಿ ಜನಿಸಿದ್ದೀರಿ, ರೋಹಿಣಿ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವ್ರು ಯಾರೆಲ್ಲ ಹುಟ್ಟು ಹಬ್ಬವನ್ನು ಇವತ್ತಿನ ದಿನ ಆಚರಣೆಯನ್ನು ಮಾಡ್ಕೊಳ್ತಾ ಇದ್ದೀರಿ, ತಮ್ಮೆಲ್ಲರಿಗೂ ಕೂಡ ಜೀ ಕನ್ನಡದ ವತಿಯಿಂದ, ವಸುಧೈವ ಕುಟುಂಬಕಂ ನಮ್ಮ ಈ ಪ್ರೀತಿಯ ಜೀ ಕನ್ನಡದ ವತಿಯಿಂದ, ಮಹರ್ಷಿವಾಣಿ ಕಾರ್ಯಕ್ರಮದ ವತಿಯಿಂದ ಮತ್ತು ನಮ್ಮ ಪ್ರೀತಿಯ ಗುರುಗಳ ಆಶೀರ್ವಾದದಿಂದ ಮತ್ತು ನಾನು ತಮ್ಮೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೀನಿ. ಚಿರಕಾಲ ಹೀಗೆ 100 ಕಾಲ ತಾವೆಲ್ಲರೂ ಕೂಡ ಸದಾಕಾಲ ಸುಖ ಶಾಂತಿ ನೆಮ್ಮದಿಯಿಂದ ಇರಿ.
ನಿಮ್ಮ ಮನಸ್ಸಿನಲ್ಲಿ, ನಿಮ್ಮ ಮನೆಯಲ್ಲಿ ಯಾವಾಗಲೂ ಕೂಡ ನೆಮ್ಮದಿ ಹಾಗೆ ಉಳ್ಕೊಳ್ಳಿ. ಯಾಕೆ ಅಂತಂದರೆ ಇವಾಗ ಇತ್ತಿನ ದಿವಸ ಮನುಷ್ಯನಿಗೆ ಬೇರೆ ಏನೂ ಅವಶ್ಯಕತೆ ಇಲ್ಲ, ನೆಮ್ಮದಿ ಇರಬೇಕು. ಆ ನೆಮ್ಮದಿ ಅನ್ನೋದಿದ್ದರೆ ಆಟೋಮೆಟಿಕ್ಕಾಗಿ ಸಂಪಾದನೆಯನ್ನು ಮಾಡ್ತಕ್ಕಂಥದ್ದಾಗಲಿ, ಆರೋಗ್ಯ ಆಗಲಿ, ಇದೆಲ್ಲವನ್ನು ಕೂಡ ನಮ್ಮ ಕೈಯಲ್ಲೇ ನಾವೇ ವೃದ್ಧಿಸ್ಕೊಳ್ಬೋದು. ನೆಮ್ಮದಿ ಅನ್ನೋದಿಲ್ಲ ಅಂತಂದರೆ ಮನುಷ್ಯನಿಗೆ ಸಂಪಾದನೆ ಮಾಡಲಿಕ್ಕಾಗೋದಿಲ್ಲ. ಏನೋ ಒಂದು ರೀತಿಯ ಆಲೋಚನೆ, ಮನಸ್ಸಿಗೆ ನೆಮ್ಮದಿ ಇಲ್ಲ ಅಂದರೆ ಮಂಕಾಗ್ಬಿಡ್ತಾನೆ ಮನುಷ್ಯ, ಎದ್ದೇನು ಕೆಲಸವನ್ನು ಮಾಡಲಿಕ್ಕಾಗೋದಿಲ್ಲ. ಯಾವಾಗ ಎದ್ದ ಜಾಗದಿಂದ ಕೂತ ಜಾಗದಲ್ಲಿ ಕೂತ್ಕೊಂಡೇ ಇರ್ತಾನೆ, ಆ ಒಂದು ನೆಮ್ಮದಿ ಇಲ್ದಿರ್ತಕ್ಕಂಥ ಬದುಕನ್ನು ಅನುಸರಿಸ್ಕೊಂಡು ಹೋಗ್ತಾ ಇರ್ತಾನೆ, ಅದರಲ್ಲಿ ಜೀವನವನ್ನು ಆತ ಆ ಒಂದು ಪಶ್ಚಾತ್ತಾಪದ ಬೆಂಕಿಯಲ್ಲಿ ಸುಡ್ತಾನೆ ಇರ್ತಾನೋ, ಆಗ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತೆ. ಯಾವಾಗ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತೋ ಆಟೋಮೆಟಿಕ್ಕಾಗಿ ದೇಹದಲ್ಲಿರತಕ್ಕಂಥ ಆ ಆರೋಗ್ಯ, ಆ ಒಂದು ರೋಗ ನಿರೋಧಕ ಶಕ್ತಿ ಏನಿರುತ್ತೆ ಅದೆಲ್ಲವೂ ಕೂಡ ಕ್ಷೀಣಿಸ್ತಾ ಹೋಗುತ್ತೆ. ಆಗ ಅನಾರೋಗ್ಯಕ್ಕೆ ತುತ್ತಾಗ್ತಾನೆ ಮನುಷ್ಯ. ಹಾಗಾಗಿ ಇದೆಲ್ಲದಕ್ಕಿಂತ ಮೇನ್ ಸುಪ್ರೀಂ ಯಾರಪ್ಪ? ಈ ನೆಮ್ಮದಿ, ಸುಖ, ಶಾಂತಿ. ಇದಿಷ್ಟು ಮನುಷ್ಯನಿಗೆ ಬಹಳ ಪ್ರಿಯ, ಬಹಳ ವಿಶೇಷವಾಗಿ ಅಗತ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ನೆಮ್ಮದಿಯುತವಾಗಿರ್ತಕ್ಕಂಥ ಬದುಕೊಂದನ್ನು ಭಗವಂತ ನಮ್ಮೆಲ್ಲರಿಗೂ ಕೂಡ ದಯಪಾಲಿಸಿಬಿಟ್ರೆ ಅಷ್ಟೈಶ್ವರ್ಯಗಳನ್ನು ಕೂಡ, ಆರೋಗ್ಯವನ್ನು ಕೂಡ ನಾವು ಸಿದ್ಧಪಡಿಸ್ಕೊಳ್ಬೋದು. ಹಾಗಾಗಿ ಭಗವಂತ ನಿಮ್ಮೆಲ್ಲರಿಗೂ ಕೂಡ ನೆಮ್ಮದಿಯನ್ನು ಕೊಡಲಿ. ಇನ್ನು ಸಮಯದ ಅಭಾವ ಸಾಕಷ್ಟು ಇದೆ. ಮಾಘ ಮಾಸದ ಕುರಿತಾಗಿ ಒಂದಿಷ್ಟು ವಿಚಾರಗಳನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ, ಈ ಒಂದು ಮಾಘ ಮಾಸದಲ್ಲಿ ಭಗವಂತ ಶ್ರೀ ವಿಷ್ಣು ಪರಮಾತ್ಮನನ್ನು ಅದ್ಭುತವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡತಕ್ಕಂಥದ್ದು ಒಂದು ಕಡೆ, ಈ ಕಡೆ ಪರಮೇಶ್ವರನನ್ನು ಕೂಡ ಪ್ರಾರ್ಥನೆಯನ್ನು ಮಾಡತಕ್ಕಂಥದ್ದು ಒಂದು ಕಡೆ, ಶ್ರೀ ವಿಷ್ಣು ಪರಮಾತ್ಮನನ್ನು ಮಾಧವ ಅಂತ ಹೇಳಿ ಪೂಜಾನುಷ್ಠಾನವನ್ನು ಸಲ್ಲಿಸ್ತಕ್ಕಂಥದ್ದು ಕೂಡ ಮತ್ತೊಂದು ಕಡೆ. ಮಾಘ ಮಾಸದಲ್ಲಿ ಮಾಡತಕ್ಕಂಥ ಮಾಘ ಸ್ನಾನದಿಂದ ನಮಗಾಗ್ತಕ್ಕಂಥ ಒಳಿತೇನಪ್ಪ? ಒಂದು, ನಾವು ಮಾಡಿರ್ತಕ್ಕಂಥ ಪಾಪಕರ್ಮಗಳು ದೂರ ಆಗತ್ತೆ. ಮತ್ತೊಂದು ಕಡೆ ಆರೋಗ್ಯ ವೃದ್ಧಿ ಆಗತ್ತೆ, ಅಷ್ಟೈಶ್ವರ್ಯಗಳು ಕೂಡ ಲಭಿಸುತ್ತೆ. ನಾವು ಮಾಡಿರ್ತಕ್ಕಂಥ ಪಾಪಕರ್ಮಗಳು ದೂರ ಆಗಲಿಕ್ಕೂ ಮಾಘ ಸ್ನಾನ ಮಾಡಲಿಕ್ಕೂ ಏನು ಸಂಬಂಧ? ಅದಕ್ಕೇನಾದರೂ ಆಧಾರ ಇದೆಯಾ ಗುರುಗಳೇ? ಆಧಾರ ಇದೆಯಾ ಶ್ರೀನಿವಾಸ ಶರ್ಮಾರವರೇ ಅಂತ ತಾವು ಕೇಳ್ಬೋದು. ಆಧಾರ ಇದೆ. ಯಮರಾಜ ತಮ್ಮೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥವನೇ. ಇಲ್ಲಿ ನಾವು ಏನು ಪಾಪಕರ್ಮಗಳನ್ನು ಮಾಡ್ತೀವಿ, ನಾವೆಷ್ಟು ತಪ್ಪು ಒಪ್ಪುಗಳನ್ನು ಮಾಡ್ತೇವೆ, ನಾವೇನೇನು ಕೆಟ್ಟ ಕೆಲಸಗಳನ್ನು ಮಾಡ್ತೇವೆ, ಅದೆಲ್ಲವನ್ನು ಕೂಡ ಲೆಕ್ಕ ಇಟ್ಕೊಳ್ಳತಕ್ಕಂಥ ಚಿತ್ರಗುಪ್ತ ನಮ್ಮೆಲ್ಲರಿಗೂ ಕೂಡ ಪರಿಚಯ ಇದ್ದಾರೆ. ಚಿತ್ರಗುಪ್ತರ ಕೆಲಸ ಏನಪ್ಪ? ನಮ್ಮ ಜೀವನದಲ್ಲಿ ಬದುಕಿದ್ದಾಗ ನಾವು ಏನೇನು ತಪ್ಪು ಒಪ್ಪಿನ ಕೆಲಸಗಳನ್ನು ಮಾಡ್ತೀವಿ, ಧರ್ಮಕ್ಕೆ ವಿರುದ್ಧವಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡ್ತೀವಿ, ಯಾವುದು ಬೇಡ ಎಂಬತಕ್ಕಂಥದ್ದನ್ನು ಬೇಕು ಅಂತ ಮಾಡ್ತೀವಿ, ಯಾವುದು ತಪ್ಪು ಮಾಡ್ತೀವಿ, ಅದೆಲ್ಲದರ ಲೆಕ್ಕಾಚಾರ ಚಿತ್ರಗುಪ್ತ ಬರಿತಾ ಇರ್ತಾರೆ. ಅದರ ಜೊತೆಗೆ ಧರ್ಮ, ಸಂಸ್ಕೃತಿ, ಸಂಪ್ರದಾಯಬದ್ಧವಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡ್ತಕ್ಕಂಥದ್ರ ಬಗ್ಗೆ ಆಗಲಿ, ನಾವು ಮಾಡ್ತಕ್ಕಂಥ ಒಳ್ಳೆದಿನ ಕೆಲಸಗಳಾಗಲಿ, ಒಳ್ಳೆಯ ಕೆಲಸಗಳಾಗಲಿ, ಇದೆಲ್ಲದರ ಬಗ್ಗೆ ಲೆಕ್ಕಾಚಾರನೂ ಕೂಡ ಚಿತ್ರಗುಪ್ತ ಬರಿತಾ ಇರ್ತಾರೆ. ಗುರುಗಳೇ, ಅದಕ್ಕೂ ಮಾಘ ಮಾಸಕ್ಕೂ ಏನು ಸಂಬಂಧ ಗುರುಗಳೇ? ನೀವೇನು ಹೇಳ್ತಾ ಇದ್ದೀರಿ? ನೀವು ಅದನ್ನು ನಮಗೇನೋ ಬೇರೆ ರೀತಿ ಹೇಳ್ತಾ ಇದ್ದೀರಿ, ಅದನ್ನು ಇನ್ನಷ್ಟು ಈಸಿಯಾಗಿ ನಮಗೆ ಸುಲಲಿತವಾಗಿ ನಮಗೆ ತಿಳಿಸ್ಕೊಡಿ ಅನ್ನೋದಾದರೆ, ಯುವರಾಜ ಚಿತ್ರಗುಪ್ತರಿಗೊಂದು ಮಾತು ಹೇಳ್ತಾರೆ. ಏನಪ್ಪ ಅಂತಂದರೆ, ಯಾರು ಮಾಘ ಮಾಸದಲ್ಲಿ ಸೂರ್ಯ ಉದಯ ಆಗೋದಕ್ಕಿಂತ ಮುಂಚೆನೇ ಎದ್ದು ಇನ್ನು ಮೇಲೆ ಚಂದ್ರ ಮತ್ತು ನಕ್ಷತ್ರಗಳು ಹಾಗೆ ಕಾಣತಕ್ಕಂಥ ಆ ಒಂದು 4 ರಿಂದ 5 ಗಂಟೆ ಸಮಯ ಏನಿದೆ, ಆ ಸಮಯದಲ್ಲಿ ಯಾರು ಆ ಒಂದು ನದಿ ಸ್ನಾನವನ್ನು ಮಾಡ್ತಾರೋ, ಪುಣ್ಯ ನದಿಗಳ ಸ್ನಾನವನ್ನು ಮಾಡ್ತಾರೋ, ಅವರು ಮಾಡಿರ್ತಕ್ಕಂಥ ಪಾಪಕರ್ಮಗಳೆಲ್ಲವೂ ಕೂಡ ದೂರ ಆಗಬೇಕು. ನೀನು ದೂರ ಮಾಡು ಚಿತ್ರಗುಪ್ತ, ನೀನು ಅವರ ಪಾಪಕರ್ಮಗಳೆಲ್ಲ ಹಳಸಾಕು ಅಂತ ಹೇಳಿ ಚಿತ್ರಗುಪ್ತರಿಗೆ ಯಮರಾಜರು ಒಂದು ಮಾತು ಹೇಳ್ತಾರೆ. ಹಾಗಾಗಿ ಇದೆಲ್ಲವೂ ಕೂಡ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಂದು ಹಿನ್ನೆಲೆ ಮಾಘ ಮಾಸದಲ್ಲಿ ಮಾಡತಕ್ಕಂಥ ಮಾಘಸ್ನಾನಕ್ಕಿರ್ತಕ್ಕಂಥ ಒಂದು ವೈಶಿಷ್ಟ್ಯತೆ ಅಂತಲೇ ಹೇಳ್ಬೋದು. ಹಾಗಾಗಿ ಏನಕ್ಕೆ ಹಿರಿಯರು ನಮಗೊಂದು ಮಾತು ಹೇಳ್ತಾರೆ, ಮಾಘಸ್ನಾನ ಬಂತು ನೋಡಿ. ಮೊನ್ನೆ ರಥಸಪ್ತಮಿ ಬಹಳ ವಿಶೇಷವಾಗಿ, ಶುಕ್ರವಾರ ವಿಶೇಷವಾಗಿರ್ತಕ್ಕಂಥ ಒಂದು ಕೈಕರ್ಯ ಇತ್ತು. ಏನಪ್ಪ ಅಂದರೆ, ಬೆಳಗ್ಗೆ ಗುರುಗಳು ಕೂಡ ನಮಗೆ ಒಂದು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ರು. ಬಿಳಿ ಎಕ್ಕದ ಎಲೆಯನ್ನು ಭುಜಗಳ ಮೇಲೆ, ಕಾಲ ಮೇಲೆ ಇಟ್ಕೊಂಡು, ತಲೆ ಮೇಲೆ ಕೂಡ ಇಟ್ಕೊಂಡು ಸ್ನಾನವನ್ನು ಮಾಡಬೇಕು ಅಂತ ಹೇಳಿ. ಏನಕ್ಕೋಸ್ಕರ? ಅದೆಲ್ಲ ಏನು ಸುಮ್ಮನೆ ಏನೋ ಬಿಳಿ ಎಕ್ಕದ ಎಲೆ ಇಟ್ಕೊಂಡು ಭುಜದ ಮೇಲೆ, ಕಾಲ ಮೇಲೆ, ತಲೆ ಮೇಲೆ ಇಟ್ಕೊಂಡು ಸ್ನಾನ ಮಾಡಿದ್ರೆ ನಮಗೇನಾಗುತ್ತೆ? ಅದಲ್ಲ. ಅದೆಲ್ಲಕ್ಕೂ ಒಂದು ಹಿನ್ನೆಲೆ ಇದೆ. ಅದೆಲ್ಲಕ್ಕೂ ಕೂಡ ಒಂದು ಆಧ್ಯಾತ್ಮಿಕ ಹಿನ್ನೆಲೆ ಇದೆ. ಅದೆಲ್ಲವೂ ಕೂಡ ಭಗವಂತ ನಮಗೆ ಕೊಟ್ಟಿರ್ತಕ್ಕಂಥ ಒಂದು ಪ್ರಸಾದ ಅಂತಲೇ ಹೇಳ್ಬೋದು. ಇದೆಲ್ಲವನ್ನೂ ಕೂಡ ನಾವು ಅನುಸರಿಸ್ಕೊಂಡು ಹೋಗಬೇಕು. ಎಷ್ಟು ಜನ ಮಾಡಿದ್ರೆ ಎಷ್ಟು ಜನ ಮಾಡಲಿಲ್ಲ? ಮಾಡಬೇಕಾಗಿರ್ತಕ್ಕಂಥ ಕೆಲಸ ಅಲ್ವಾ ಅದು? ನಮ್ಮ ಧರ್ಮದಲ್ಲಿರ್ತಕ್ಕಂಥ ಕೆಲಸ ಅಲ್ವಾ ಅದು? ನಾವು ಮಾಡಬೇಕು. ಆದರೆ ಯಾರು ಮಾಡ್ತಾ ಇದ್ದೀವಿ? ಮಾಡ್ತಾ ಇಲ್ಲ. ಒಂದಿಷ್ಟು ಜನ ತಾವು ಕೇಳ್ತೇವೆ, ಗುರುಗಳೇ ಕೈಯಲ್ಲಿ ಶಕ್ತಿ ಇರ್ತಕ್ಕಂಥವ್ರೇನೋ ಬಿಡಿ ಗುರುಗಳೇ, ಪುಣ್ಯ ನದಿಗಳಿಗೆ ಹೋಗ್ತಾರೆ, 2 ನಿಮಿಷ ಏನು ಇವಾಗೇನೋ ಫ್ಲೈಟ್ ವ್ಯವಸ್ಥೆ ಇದೆ, ಟ್ರೈನ್ ವ್ಯವಸ್ಥೆ ಇದೆ, ಕಾರ್ ವ್ಯವಸ್ಥೆ ಇದೆ, ಎಲ್ಲರೂ ಹೋಗಿ ಬರ್ತಾರೆ. ಕೈಲಾಗದಿರೋರು ಏನು ಮಾಡಬೇಕು ಗುರುಗಳೇ? ಹೌದು, ನನಗೆ ಅರಿವಿದೆ. ಹಾಗಾಗಿ
ತಾವು ವಾಸ್ತುಗೃಹದಲ್ಲೇ ಯಾವ ರೀತಿ ಮಾಘಸ್ನಾನವನ್ನು ಮಾಡಬೇಕು ಅನ್ನೋದ್ರ ಬಗ್ಗೆನೂ ಕೂಡ ನಾನು ತಿಳಿಸ್ಕೊಡ್ತೀನಿ. ವಾಸ್ತುಗೃಹದಲ್ಲಿ ತಾವು ಯಾವ ರೀತಿ ಮಾಘಸ್ನಾನ ಮಾಡಬೇಕು ಅಂತಂದರೆ, ಬೆಳಗ್ಗೆ ಹೋಗ್ಬಿಟ್ಟು ತಾವು ಬಕೆಟಲ್ಲಿ ನೀರು ಬಿಟ್ಕೊಂಡು ಸ್ನಾನವನ್ನು ಮಾಡತಕ್ಕಂಥದ್ದು ಅದು ಬೇರೆ. ನೀವು ಆ ಕ್ಷಣ ಮಾಡಬೇಕಾದ್ರೂ ಕೂಡ ಸಪ್ತ ನದಿಗಳನ್ನು ಕೂಡ ಮನಸ್ಸಲ್ಲಿ ಸ್ಮರಣೆಯನ್ನು ಮಾಡಿಕೊಂಡು ಮಾಡ್ಬೋದು. ಆದರೆ ಇಲ್ಲಿ ಅದಕ್ಕಿಂತ ಮಿಗಿಲಾಗಿರ್ತಕ್ಕಂಥದ್ದು, ಬಹಳ ಈಸಿಯಾಗಿರ್ತಕ್ಕಂಥದ್ದು, ತಮಗೆ ಒಂದು ಚೂರೂ ಕೂಡ ಹೆಚ್ಚು ಖರ್ಚಿಲ್ಲದೆ ಇರತಕ್ಕಂಥ ರೀತಿ ತಮ್ಮ ವಾಸ್ತುಗೃಹದಲ್ಲಿ ತಾವು ಶ್ರದ್ಧಾಭಕ್ತಿಯಿಂದ ಮಾಘಸ್ನಾನ ಮಾಡೋದು ಹೇಗೆ ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ. ಒಂದು ಮಣ್ಣಿನ ಮಡಿಕೆಯನ್ನು ತೊಗೊಂಡು ಬಂದು, ಆ ಮಣ್ಣಿನ ಮಡಿಕೆ ಅನ್ನೋದಕ್ಕಿಂತ ಮಡಿಕೆ ಬೇಡ, ಮಣ್ಣಿನ ಒಂದು ಬಿಂದಿಗೆ ಅದು ಚೆನ್ನಾಗಿರುತ್ತೆ ಹೇಳಲಿಕ್ಕೆ. ಮಣ್ಣಿನ ಬಿಂದಿಗೆ ತೊಗೊಂಡು ಬಂದು ಹಿಂದಿನ ದಿವಸನೇ ತಾವು ಅದಕ್ಕೆ ನೀರನ್ನು ತುಂಬಿಸಿ, ಸಂಪೂರ್ಣವಾಗಿ ಸೂರ್ಯನ ಕಿರಣಗಳು ಆ ನೀರಿನ ಮೇಲೆ ಬೀಳಬೇಕು. ನೀರಿನ ಮೇಲೆ ಸಂಪೂರ್ಣವಾಗಿ ಸೂರ್ಯನ ಕಿರಣಗಳು ಬೀಳಬೇಕು. ಬೆಳಗ್ಗೆ ತಾವು 4ರಿಂದ 5 ಗಂಟೆ ಸಮಯ ಏನಿರುತ್ತೆ, ಇನ್ನು ಆಕಾಶದಲ್ಲಿ ನಕ್ಷತ್ರಗಳು ಕಾಣಬೇಕು, ನಮಗೆ ಆಕಾಶದಲ್ಲಿ ನಕ್ಷತ್ರಗಳು ಇರಬೇಕು, ಚಂದ್ರನೂ ಇರಬೇಕು. ಆ ಸಮಯದಲ್ಲಿ ಎದ್ದು ಆ ಒಂದು ಮಡಿಕೆಯಲ್ಲಿರ್ತಕ್ಕಂಥ ನೀರನ್ನು ತಾವು ಕೈನಲ್ಲಿ ಇಟ್ಕೊಂಡು, ನಾನು ಕಳೆದ ಬಾರಿ ಕಾರ್ಯಕ್ರಮದಲ್ಲಿ ಕೂಡ ತಿಳಿಸಿದ್ದೆ, ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು, ಈ ಒಂದು ಮಂತ್ರವನ್ನು ಮನಸ್ಸಿನಲ್ಲಿಯೇ ಜಪವನ್ನು ಮಾಡ್ತಾ ಸ್ಮರಿಸ್ತಾ ಈ ಒಂದು ಮಹಾಮಂತ್ರವನ್ನು ತಾವು ಮನಸ್ಸಿನಲ್ಲಿ ತಿಳ್ಕೊಳ್ತಾ ಅದನ್ನು ತಾವು ಮನಸ್ಸಿನಲ್ಲೇ ಉಚ್ಚಾರವನ್ನು ಮಾಡ್ತಾ ಕೈಯಲ್ಲಿ ಹಿಡ್ಕೊಂಡು, ಸಪ್ತ ನದಿಗಳೂ ಕೂಡ ನನ್ನ ಕೈಯಲ್ಲೇ ಇದೆಯಪ್ಪ ಭಗವಂತ, ನಾನು ಇದನ್ನು ಸ್ನಾನವನ್ನು ಮಾಡ್ತಾ ಇದ್ದೆ, ನಾನು ಪುನೀತನಾಗಬೇಕು, ನಾನು ಮಾಡಿರ್ತಕ್ಕಂಥ ಪಾಪಕರ್ಮಗಳು ದೂರ ಆಗಬೇಕು ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿ ಆ ಮಡಕೆಯಲ್ಲಿರ್ತಕ್ಕಂಥ ನೀರನ್ನೇ ಸ್ನಾನ ಮಾಡಿ, ಅದೇ ಮಾಘಸ್ನಾನ ಅಷ್ಟು ಮಾಡಿದ್ರೂ ಕೂಡ ಸಾಕು, ಭಗವಂತ ಮೆಚ್ಚತಕ್ಕಂಥವನೇ. ಆದರೆ ಒಂದಂತೂ ಹೇಳ್ತೀನಿ, ಇದು ಯಾರ ಕೈಯಲ್ಲಿ ಈಗ ಪ್ರಸ್ತುತ ಪ್ರಯಾಣವನ್ನು ಮಾಡೋಕ್ಕಾಗಲ್ಲ, ಶಕ್ತಿ ಇಲ್ಲದೆ ಇರತಕ್ಕಂಥವ್ರು ಇದನ್ನು ಮಾಡೋದ್ರಲ್ಲಿ ಒಂದು ಅರ್ಥ ಇದೆ. ಆದರೆ ಭಗವಂತ ಶಕ್ತಿ ಕೊಟ್ಟಿರ್ತಾನೆ ಕೆಲವೊಂದಷ್ಟು ಜನಕ್ಕೆ, ಭಗವಂತ ಕೈಯಲ್ಲಿ ಶಕ್ತಿ ಕೊಟ್ಟಿರ್ತಾನೆ, ಹೋಗಿ ಬರ್ತಕ್ಕಂಥ ಶಕ್ತಿ ಇರುತ್ತೆ. ಆದರೆ ಒಂದಿಷ್ಟು ಜನ ಜಿಪುಣತನ ತೋರಿಸ್ಬಿಡ್ತಾರೆ. ಏನಪ್ಪ ಅಂದರೆ, ಮಾಘಸ್ನಾನಕ್ಕೆ ಯಾರಷ್ಟು ದೂರ ಹೋಗ್ತಾರೆ, ಅದು ತಪ್ಪು. ಭಗವಂತ ಕೊಟ್ಟಿರ್ತಕ್ಕಂಥದ್ದು ನಮಗೂ ಒಳ್ಳೆಯದಾಗಬೇಕು, 4 ಜನಕ್ಕೂ ಕೂಡ ಒಳ್ಳೆಯದಾಗಬೇಕು ಅಂತ ಹೇಳಿ. ಹಾಗಾಗಿ ಭಗವಂತ ನಮಗೆ ಕೊಟ್ಟಿರ್ತಕ್ಕಂಥದ್ದನ್ನು ಸರಿಯಾದ ರೀತಿ ಉಪಯೋಗಿಸ್ಕೊಳ್ಳಿ ಅಂತ ಹೇಳಿ, ಎಲ್ಲಿ ಖರ್ಚಾಗ್ಬಿಡುತ್ತೋ, ಎಲ್ಲಿ ಏನಾಗೋಗುತ್ತೋ ಅಂತ ಹೇಳಿ ಎಲ್ಲವನ್ನೂ ಕೂಡ ತಾವು ಇಟ್ಕೊತಾ ಹೋಗ್ಬಿಟ್ರೆ ನಾಳೆ ದಿವಸ ಸತ್ತ ಮೇಲೆ ಯಾರಿಗೆ ಸಿಗುತ್ತದು? ಯಾರೋ 3ನೇವನು ಬಂದ್ಬಿಟ್ಟು ಅದನ್ನು ತಿನ್ಕೊಂಡು ಹೋಗ್ಬಿಡ್ತಾನೆ ಅಷ್ಟೇ. ಭಗವಂತ ಏನು ಕೊಟ್ಟಿದ್ದಾನೋ ಅದರಲ್ಲಿ ನಾವೆಲ್ಲರೂ ಕೂಡ ಸುಖ ಶಾಂತಿ ನೆಮ್ಮದಿಯಿಂದ ಇರಬೇಕು. ಹಾಗಾಗಿ ಮಾಘ ಮಾಸದಲ್ಲಿ ಮಾಡತಕ್ಕಂಥ ಈ ಒಂದು ಮಾಘಸ್ನಾನದಿಂದ ನಮ್ಮ ಪಾಪಕರ್ಮಗಳು ದೂರ ಆಗುತ್ತೆ. ನದಿ ಸ್ನಾನ ಮಾಡೋದ್ರಿಂದ ಏನು ಸಮಸ್ಯೆ ಇಲ್ಲಾಂದರೆ, ನದಿನಲ್ಲಿ ಆಚೆ ಕಡೆ ಇರತಕ್ಕಂಥ ನೀರಿನಲ್ಲಿ ಸ್ನಾನ ಮಾಡೋದೇನಕ್ಕೆ ಅಂತಂದರೆ, ಈ ಒಂದು ಚಳಿಗಾಲದಲ್ಲಿ ನೀರಿನಲ್ಲಿ ಬ್ಯಾಕ್ಟೀರಿಯಾಗಳು ಜಾಸ್ತಿ ಆಗೋಗಿರುತ್ತೆ. ಯಾವಾಗ ಸೂರ್ಯನ ಕಿರಣಗಳು ನೀರಿನ ಮೇಲೆ ಬೀಳುತ್ತೆ, ನೀರಲ್ಲಿರ್ತಕ್ಕಂಥ ಬ್ಯಾಕ್ಟೀರಿಯಾಗಳೆಲ್ಲ ದೂರ ಆಗುತ್ತೆ. ಇದು ವೈಜ್ಞಾನಿಕವಾಗಿರ್ತಕ್ಕಂಥ ಹಿನ್ನೆಲೆ. ಯಾವಾಗ ಸೂರ್ಯನ ಕಿರಣಗಳು ನೀರಿನ ಮೇಲೆ ಬೀಳುತ್ತೆ, ನೀರಲ್ಲಿರ್ತಕ್ಕಂಥ ಬ್ಯಾಕ್ಟೀರಿಯಾಗಳೆಲ್ಲ ದೂರ ಆಗುತ್ತೆ. ಆಗ ಆ ನೀರಲ್ಲಿ ನಾವು ಸ್ನಾನ ಮಾಡಿದ್ರೆ ನಮ್ಮ ಚರ್ಮ ಬಾಧೆಗಳು, ನಮ್ಮ ದೇಹದಲ್ಲಿರ್ತಕ್ಕಂಥ ಚರ್ಮ ಬಾಧೆಗಳೆಲ್ಲವೂ ಕೂಡ ದೂರ ಆಗುತ್ತೆ, ಚರ್ಮ ರೋಗಗಳು ದೂರ ಆಗುತ್ತೆ, ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ. ಇದು ವೈಜ್ಞಾನಿಕವಾಗಿರ್ತಕ್ಕಂಥ ಹಿನ್ನೆಲೆ. ಇದಕ್ಕೆ ಕೇಳ್ತಾರೆ ಮಾಘಸ್ನಾನ ನಾವು ಮಾಡಬೇಕು ಅಂತ ಹೇಳಿ. ಹಾಗಾಗಿ ನೀವೂ ಕೂಡ ಮಾಘಸ್ನಾನವನ್ನು ಮಾಡಿ. ವಿಚಾರಧಾರೆ ಸಾಕಷ್ಟು ಇದೆ. ರಾಶಿ ಫಲಗಳನ್ನು ಕೂಡ ನಾವು ತಿಳ್ಕೊಳ್ಬೇಕು. ಮೊದಲು ಆದ್ಯತೆ ಕೊಡ್ತಕ್ಕಂಥದ್ದು ಅದಕ್ಕಪ್ಪ ರಾಶಿ ಫಲ. ಅದಕ್ಕಂತೂ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ ವೀಕ್ಷಕ ಪ್ರಭುಗಳು ಕಾತುರದಿಂದ ಕಾಯ್ತಾ ಇರ್ತಾರೆ. ಹಾಗಾಗಿ ನಿಮ್ಮ ಈ ಕಾತುರತೆಯನ್ನು ದುರುಪಯೋಗ ಪಡಿಸ್ಕೊಳ್ತಕ್ಕಂಥದ್ದು ಬೇಡ. ತಾವು ಅಷ್ಟು ಪ್ರೀತಿಯಿಂದ ಕಾಯ್ತಾ ಇದ್ದೀರಾ ಅಂತಂದಮೇಲೆ ನಾನು ಅದನ್ನು ಇನ್ನೂ ಲೇಟ್ ಮಾಡೋದಕ್ಕಿಂತ ಈಗಲಿಂದಲೇ ಶುರು ಮಾಡೋಣ. ತಡ ಮಾಡೋದು ಬೇಡ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಇನ್ನು ಈಗ ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡ್ತಕ್ಕಂಥ ಒಂದ್ಸರಿ ಯಾವ ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ.
ತಿಳಿಸೋದಾದ್ರೆ, ಮಾತನಾಡ್ತಕ್ಕಂಥ ಮನಸ್ಸರಿ ನೀಡ್ತಾ ಇರತಕ್ಕಂಥ ಒಂದು ಮಾರ್ಗದರ್ಶನವನ್ನು ಗಮನಿಸಿ ತಿಳಿಸೋದಾದ್ರೆ, ಎಡಭಾಗದಲ್ಲಿ ಅದರ ಚಲನವಲನ ಇದೆ. ವೃಷಭ ರಾಶಿನಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತು ಇವತ್ತಿನ ಸ್ವಲ್ಪ ಜೋಪಾನ ಅಂತಾನೆ ಹೇಳ್ಬೋದು. ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಎಡುತ್ತಕ್ಕಂಥವ್ರು ಇರ್ತೀರಿ. ಸಾಕಷ್ಟು ಗೊಂದಲದಿಂದ ಸೃಷ್ಟಿಯಾಗಿರ್ತಕ್ಕಂಥ ವಾತಾವರಣ, ಎಲ್ಲೋ ಒಂದು ಕಡೆ ಮನಸ್ಸಿಗೆ ನೋವುಂಟಾಗ್ತಕ್ಕಂಥ ಪರಿಸ್ಥಿತಿಗಳನ್ನು ಅನುಭವಿಸಬೇಕಾಗುತ್ತೆ ವೃಷಭ ರಾಶಿನಲ್ಲಿರ್ತಕ್ಕಂಥವ್ರು. ಹಾಗಾಗಿ ವೃಷಭ ರಾಶಿನಲ್ಲಿರ್ತಕ್ಕಂಥವ್ರು ಆದಷ್ಟು ಇವತ್ತಿನ ದಿವಸ ಮೌನದಿಂದ ಇರತಕ್ಕಂಥದ್ದು ಬಹಳ ಉತ್ತಮ. ತಾಳ್ಮೆ ಎಂಬತಕ್ಕಂಥದ್ದನ್ನು ಭೂಮಿ ತೂಕದಷ್ಟೇ ಇರಬೇಕು. ಭೂಮಿಯ ತೂಕವನ್ನು ನಾವು ಹೇಗೆ ಅಳೆಯೋದಕ್ಕಾಗೋದಿಲ್ವೋ, ನಿಮ್ಮ ತಾಳ್ಮೆನೂ ಕೂಡ ಇವತ್ತಿನ ದಿವಸ ಅಷ್ಟರ ಮಟ್ಟಿಗಿರಬೇಕು. ಬಹಳ ತಾಳ್ಮೆ ಇರಬೇಕು. ಸಮಸ್ಯೆಗಳು ಯಾವ ರೀತಿ ಎದುರಾಗುತ್ತೆ ಅಂದರೆ, ಎಲ್ಲೋ ಒಂದು ಕಡೆ ನಿಮ್ಮ ಮನಸ್ಸಿಗೆ ಬಹಳ ದೊಡ್ಡ ಮಟ್ಟದ ನೋವು ಉಂಟಾಗುವಷ್ಟು ರೀತಿ ಇರುತ್ತೆ. ಯೋಚನೆ ಮಾಡಬೇಡಿ. ಈ ಕ್ಷಣದ ನೋವು ಹೇಗೆ ನೋವು ಶಾಶ್ವತ ಅಲ್ವೋ, ಸುಖ ಮಾತ್ರ ಶಾಶ್ವತ ಅಲ್ವೋ, ಹಾಗೆ ನೋವು ಕೂಡ ಶಾಶ್ವತ ಅಲ್ಲ. ಎಲ್ಲವೂ ಕೂಡ ದೂರ ಆಗ್ತಕ್ಕಂಥದ್ದೇ. ಈ ಕ್ಷಣ ತಮಗೆ ನೋವಷ್ಟೇ, ಆದರೆ ಮುಂದೊಂದು ದಿನ ಬಹಳ ದೊಡ್ಡ ಮಟ್ಟದ ನೆಮ್ಮದಿ ಇದೆ, ಸುಖ ಶಾಂತಿ ಇದೆ. ಬೇಜಾರು ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬೇಡಿ. ಆದರೆ ಇವತ್ತಿನ ದಿವಸ ಅಂತಹದ್ದೊಂದು ನೋವನ್ನು, ಅಂದ್ಕೊಂಡಿರ್ತಕ್ಕಂಥ ಕೆಲಸವನ್ನು ಕಾರ್ಯಸಿದ್ಧಿ ಮಾಡ್ಕೊಳ್ಳೋಕ್ಕಾಗ್ದಿರಾ ಸಮಸ್ಯೆಗಳಲ್ಲಿ ಒದ್ದಾಡ್ತಾ ಇರತಕ್ಕಂಥ ವೃಷಭ ರಾಶಿನಲ್ಲಿರ್ತಕ್ಕಂಥವ್ರು ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಇಷ್ಟೇ. ಇವತ್ತಿನ ದಿವಸ ಒಂದು ವಿಳೆದೆಲೆಯಲ್ಲಿ ಅರಿಶಿನ, ಕುಂಕುಮ ಮತ್ತು ಒಂದು ಚೂರು ಅಕ್ಷತೆ, ಅರಿಶಿನ, ಕುಂಕುಮ ಮತ್ತು ಒಂದು ಚೂರು ಅಕ್ಷತೆ, ಇವಿಷ್ಟನ್ನು ಕೂಡ ವಿಳೆದೆಲೆಯಲ್ಲಿ ಹಾಕಿ, ಆ ವಿಳೆದೆಲೆ ನೀಟಾಗಿ ಪಟ್ಟಣದ ಆಕಾರದಲ್ಲಿ ಅದನ್ನು ಕಟ್ಟಿ, ಅದಕ್ಕೆ ತಾವು ಒಂದೇ ಒಂದು ಎಳೆ ಅರಿಶಿನದ ದಾರವನ್ನು ಸುತ್ತಬಿಟ್ಟು ನಿಮ್ಮ ಬಲಗಡೆ ಪಾಕೆಟ್ನಲ್ಲಿ ಇಟ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಪಾಕೆಟ್ನಲ್ಲಿ ಇಟ್ಕೊಳ್ಳೋದಕ್ಕಿಂತ ಮುಂಚೆ ಇದಿಷ್ಟು ಕೆಲಸ ಆದಮೇಲೆ ಆ ವಿಳೆದೆಲೆಯನ್ನು ನಿಮ್ಮ ಬಲಭಾಗದಲ್ಲಿ ಇಟ್ಕೊಂಡು ಓಂ ಶಂ ಶನೇಶ್ವರಾಯ ನಮಃ ಎಂಬತಕ್ಕಂಥ ಮಹಾಮಂತ್ರವನ್ನು ಜಪ ಮಾಡಬೇಕು. ಅದಾದಮೇಲೆ ಅದೇ ವಿಳೆದೆಲೆಯನ್ನು ಎಡಭಾಗಕ್ಕೆ ತಗೊಂಡು ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಎಂಬತಕ್ಕಂಥ ಮಹಾಮಂತ್ರವನ್ನು ಜಪ ಮಾಡಬೇಕು. ಇದೆರಡನ್ನೂ ಕೂಡ 11 ಬಾರಿ ತಾವು ಜಪವನ್ನು ಮಾಡಿ, ಅದಾದಮೇಲೆ ಬಲಗಡೆ ಪಾಕೆಟ್ನಲ್ಲಿ ಗಂಡು ಮಕ್ಕಳು ಇಟ್ಕೊಳ್ಳಿ, ಹೆಣ್ಣು ಮಕ್ಕಳು ತಾವು ಅದನ್ನು ಪರ್ಸನಲ್ ಇಟ್ಕೊಳ್ತಕ್ಕಂಥದ್ದು ಬಹಳ ಉತ್ತಮ. ಇಂತಹ ಚುಟುಕಾಗಿರ್ತಕ್ಕಂಥ ಅನುಷ್ಠಾನವನ್ನು ಮಾಡೋದ್ರಿಂದ ಸಮಸ್ಯೆಗಳಿಂದ ಪಾರಾಗ್ತೀರಿ, ದೊಡ್ಡ ಮಟ್ಟದ ಸಮಸ್ಯೆಗಳಿಂದ ಪಾರಾಗ್ತೀರಿ. ಇರೋದರಲ್ಲಿ ಒಂದಿಷ್ಟು ಸುಖ ಶಾಂತಿ ನೆಮ್ಮದಿಯನ್ನು ವೃಷಭ ರಾಶಿನಲ್ಲಿರ್ತಾರೆ ಕಂಡುಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿ, ಮಿಥುನ ಲಗ್ನ. ಮಿಥುನ ರಾಶಿ, ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡ್ತಕ್ಕಂಥ ಮನಸ್ಸರಿ ಯಾವ ಉತ್ತರವನ್ನು ಕೊಡುತ್ತೆ ಅಂತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮಿಥುನ ರಾಶಿ, ಮಿಥುನ ಲಗ್ನದಲ್ಲಿರ್ತಕ್ಕಂಥ ಭವಿಷ್ಯವನ್ನು ತಿಳಿಸೋದಾದ್ರೆ, ಮಾತನಾಡ್ತಕ್ಕಂಥ ಮನಸ್ಸರಿ ನೀಡ್ತಾ ಇರ್ತಕ್ಕಂಥ ಒಂದು ಮಾರ್ಗದರ್ಶನವನ್ನು ನಾವು ಗಮನಿಸೋದಾದ್ರೆ, ಸಂಪೂರ್ಣವಾಗಿ ತಲೆ ಎತ್ತಿ ನಿಂತಿರ್ತಕ್ಕಂಥದ್ದಿದೆ, ಆದರೆ ನಿಂತಿರ್ತಕ್ಕಂಥ ಜಾಗದಲ್ಲಿ ನಿಂತಿರ್ತಕ್ಕಂಥದ್ದಿದೆ. ಇದನ್ನು ಗಮನಿಸಿ ನಾವು ತಿಳಿಸೋದಾದ್ರೆ, ಮಿಥುನ ರಾಶಿನಲ್ಲಿರ್ತಕ್ಕಂಥ ಭವಿಷ್ಯತ್ತು ಇವತ್ತಿನ ತಾವು ಅಂದ್ಕೊಂಡಿರ್ತಕ್ಕಂಥ ಎಲ್ಲ ಕೆಲಸಗಳನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು ಸ್ವಲ್ಪ ಕಷ್ಟಕರನೇ. ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಎಡುವತಕ್ಕಂಥವ್ರು ಇರ್ತೀರಿ, ಇಲ್ಲ ಅಂತಲ್ಲ. ಆದರೆ ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ನಿಲುವು ತೀರ್ಮಾನ ತಗೊಳ್ಬೇಕಾದ್ರೂ ಕೂಡ ಸ್ವಲ್ಪ ಜೋಪಾನ. ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ರೀತಿ ದುಡ್ಡು ಕಾಸಿನ ವ್ಯವಹಾರವನ್ನು ಮಾಡ್ತಕ್ಕಂಥದ್ದಾಗಲಿ, ತೀರ್ಮಾನ ತೆಗೆದುಕೊಳ್ತಕ್ಕಂಥದ್ದಾಗಲಿ, ಕಾಗದ ಪತ್ರಕ್ಕೆ ಸಹಿ ಆಗ್ತಕ್ಕಂಥದ್ದಾಗಲಿ, ಇದು ಯಾವುದಕ್ಕೂ ಕೂಡ ಮಿಥುನ ರಾಶಿನಲ್ಲಿರ್ತಕ್ಕಂಥವ್ರಿಗೆ ಅಷ್ಟಾಗಿ ಸೂಕ್ತವಾಗಿರ್ತಕ್ಕಂಥ ಸಮಯ ಅಲ್ಲ. ನೋಡಿ, ಸತ್ಯ ತಾಯಿ ಬಹಳ ವಿಶೇಷವಾಗಿ ಪ್ರಸಾದವನ್ನು ಕೂಡ ನಮಗೆ ದಯಪಾಲಿಸಿರ್ತಕ್ಕಂಥವಳಿದ್ದಾಳೆ. ಆದರೆ ತಾವು ಗಮನಿಸಲಿಕ್ಕೆ ಆಗಲಿಲ್ಲ, ಯಾಕೆಂದರೆ ತಾಯಿ ಮಹಾಲಕ್ಷ್ಮಿ ದೀಪದ ಮೇಲೆ ಇದ್ದಾಳಲ್ಲ. ಹಾಗಾಗಿ ಇಲ್ಲಿರ್ತಕ್ಕಂಥ ದೇವಿಯ ಒಂದು ಅನುಗ್ರಹ ನಮಗಾಗಿದೆ. ಹಾಗಾಗಿ ಮಿಥುನ ರಾಶಿನಲ್ಲಿರ್ತಕ್ಕಂಥವ್ರು ಜೋಪಾನ ಜೋಪಾನ ಜೋಪಾನ. ತಾವು ಮಹಾಲಕ್ಷ್ಮಿ ದೇವಿಯನ್ನೇ ಪ್ರಾರ್ಥನೆಯನ್ನು ಮಾಡಿ, ಭೂಮಿಯ ಮೇಲೆ ಒಂದೇ ಒಂದು ಹನಿ ಹಾಲು ಮೊಸರು ಅನ್ನು ಹಾಕಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡ್ತಕ್ಕಂಥ ಮನಸ್ಸರಿ ಯಾವ ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ.
ಭವಿಷ್ಯತ್ತನ್ನು ತಿಳಿಸೋದಾದರೆ ಮಾತನಾಡತಕ್ಕಂಥ ಮನಸ್ಸಲ್ಲಿ ನೀಡ್ತಾ ಇರತಕ್ಕಂಥ ಮಾರ್ಗದರ್ಶನ ಬಹಳ ವಿಭಿನ್ನವಾಗಿದೆ, ವಿಸ್ಮಯವಾಗಿದೆ, ಆಶ್ಚರ್ಯಚಕಿತವಾಗಿದೆ ಅಂತಲೇ ಹೇಳ್ಬೋದು. ಸಂಪೂರ್ಣವಾಗಿ ತಲೆ ಎತ್ತಿ ನಿಂತಿರತಕ್ಕಂಥದ್ದಿದೆ. ಆದರೆ ಎಲ್ಲೋ ಒಂದು ಕಡೆ ನಿಧಾನವಾಗಿ ಎಡಭಾಗದಲ್ಲಿ ಅದರ ಚಲನವನ್ನ ಇದೆ. ಏನಪ್ಪ ಇದು ಇಷ್ಟೊಂದು ವಿಸ್ಮಯವಾಗಿದೆಯಲ್ಲ, ಇವತ್ತಿನ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತು ನಿಜಕ್ಕೂ ಎಲ್ಲೋ ಒಂದು ಕಡೆ ಸಾಕಷ್ಟು ವಿಭಿನ್ನ ರೀತಿಯೇ ಇದೆಯಲ್ಲ. ಗುರುಗಳೇ, ಹೊಗಳ್ತಾ ಇದ್ದೀರಾ, ತಿಗಳ್ತಾ ಇದ್ದೀರಾ, ಒಳ್ಳೇದು ಹೇಳ್ತಾ ಇದ್ದೀರಾ, ಏನು ಹೇಳ್ತಾ ಇದ್ದೀರಿ, ನಮ್ಗದು ಅರ್ಥ ಆಗ್ತಾ ಇಲ್ವೇ, ಸನ್ನಿಗ್ಧ ಪರಿಸ್ಥಿತಿಗೆ ಸಿಕ್ಕಾಕ್ಸ್ತಾ ಇದ್ದೀರಾ ಗುರುಗಳೇ, ಅದ್ರ ಬಗ್ಗೆ ಸ್ಪಷ್ಟವಾದ ಮಾಹಿತಿ ಕೊಡಿ ಅಂತ ತಮ್ಮ ಮನಸ್ಸಿಗೆ ಬರ್ಬೋದು. ಯೋಚನೆ ಮಾಡಬೇಡಿ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ಆದಷ್ಟು ಇವತ್ತಿನ ದಿವಸ ಮೌನದಿಂದ ಇರತಕ್ಕಂಥದ್ದು ಬಹಳ ಉತ್ತಮ. ಕುಟುಂಬದಲ್ಲಿ ಸಣ್ಣ ಪುಟ್ಟ ವ್ಯಾಜ್ಯಗಳೆದುರಾಗುತ್ತೆ, ಆದರೆ ಇವತ್ತಿನ ದಿವಸ ತಾವೇ ಅದನ್ನು ಸಾಲ್ವ್ ಮಾಡ್ಬೋದು, ತಾವೇ ಅದನ್ನು ಸಂಪನ್ನಗೊಳಿಸ್ಬೋದು. ಹಾಗಾಗಿ ತಾವು ಇವತ್ತಿನ ದಿವಸ ತಾಳ್ಮೆಯಿಂದ ಸಮಾಧಾನದಿಂದ ಆಲೋಚನೆಯನ್ನು ಮಾಡಿ ತಾವು ಮಾತಾಡಿದ್ದೇ ಆದರೆ ಎಲ್ಲವೂ ಕೂಡ ಒಳ್ಳೆಯದಾಗಿರುತ್ತೆ ಅಂತಲೇ ಹೇಳ್ಬೋದು. ಆದರೆ ಎಲ್ಲೋ ಒಂದು ಕಡೆ ಅಗತ್ಯವಿದ್ದಲ್ಲಿ ಮಾತಾಡಿ, ಸುಮ್ಮನೆ ವ್ರತಃ ಏನೋ ಮಾತಾಡಿ ಇರ್ತಕ್ಕಂಥ ಪರಿಸ್ಥಿತಿಯನ್ನು ತಾವೇ ನಿಮ್ಮ ಕೈಯಾರ ಹಾಳು ಮಾಡ್ಕೊಳ್ತಕ್ಕಂಥದ್ದು ಇರುತ್ತೆ. ಜೋಪಾನ ಜೋಪಾನ ಜೋಪಾನ. ಸೂಕ್ತ ವ್ಯಕ್ತಿಯ ಸಹಾಯದಿಂದ ತಾವು ಅಂದ್ಕೊಂಡಿರ್ತಕ್ಕಂಥ ಕೆಲಸಗಳ ಕಾರ್ಯಸಿದ್ಧಿ ಆಗುತ್ತೆ. ಆ ವ್ಯಕ್ತಿಯ ಸಹಾಯ ಇವತ್ತಿನ ದಿವಸ ನಿಮಗೆ ಸಿಕ್ಕೇ ಸಿಗುತ್ತೆ. ಆಲೋಚನೆಯನ್ನು ಮಾಡಿಬಿಡಿ. ಕನ್ಯಾ ರಾಶಿನಲ್ಲಿರ್ತಕ್ಕಂಥವ್ರು ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಭಾಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ತಮ್ಮೆಲ್ಲರಿಗೂ ಕೂಡ ಕನ್ಯಾ ರಾಶಿವರೆಗೂ ಕೂಡ ರಾಶಿಫಲಗಳನ್ನು ತಿಳಿಸ್ಕೊಟ್ಟಿದ್ದೆ. ಇನ್ನು ಈಗ ತುಲಾ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ರಾಶಿಗಳಲ್ಲಿ ಮುಂದಿನ ರಾಶಿ ತುಲಾ ರಾಶಿ. ತುಲಾ ರಾಶಿ ತುಲಾ ಲಗ್ನ. ತುಲಾ ರಾಶಿ ತುಲಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡ್ತಕ್ಕಂಥ ಮನಸ್ಸಿರಿ ಯಾವ ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥ ಭವಿಷ್ಯತ್ತನ್ನು ತಿಳಿಸೋದಾದ್ರೆ, ಮಾತನಾಡ್ತಕ್ಕಂಥ ಮನಸ್ಸರಿ ನೀಡ್ತಾ ಇರ್ತಕ್ಕಂಥ ಮಾರ್ಗದರ್ಶನವನ್ನು ನಾವು ಗಮನಿಸಿ ತಿಳಿಸೋದಾದ್ರೆ ಎಲ್ಲೋ ಒಂದು ಕಡೆ ಜೋಪಾನ ಅಂತಲೇ ಹೇಳ್ತೀನಿ. ಧನುರಾಶಿನಲ್ಲಿರ್ತಕ್ಕಂಥವ್ರು ಸ್ವಲ್ಪ ಗಂಭೀರವಾಗಿರ್ಬೇಕು. ಯಾಕೆ ಅಂತಂದರೆ ಇವತ್ತಿನ ದಿವಸ ತಾವು ಅಂದ್ಕೊಂಡಿರ್ತಕ್ಕಂಥ ಎಲ್ಲ ಕೆಲಸಗಳನ್ನು ಕಾರ್ಯಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು ಸ್ವಲ್ಪ ಕಷ್ಟಕರನೇ. ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಎಡುವತಕ್ಕಂಥವ್ರು ಇದ್ದೀರಿ. ದೂರಬಾರ ಪ್ರಯಾಣ ಬೇಡವೇ ಬೇಡ ಅಂತಲೇ ನಾನು ಹೇಳ್ತೀನಿ. ಗುರುಗಳೇ, ಈಗಾಗಲೇ ಪ್ಲ್ಯಾನ್ ಮಾಡ್ಕೊಂಬಿಟ್ಟಿದ್ದೀವಿ ಗುರುಗಳೇ, ಏನು ಮಾಡೋದು ಗುರುಗಳೇ ಅಂತ ತಾವು ಕೇಳ್ಬೋದು. ಆದರೆ ಇವತ್ತಿನ ದಿವಸ ನಾನೊಂದು ಅವಕಾಶ ಏನಾದರೂ ಇದ್ದರೆ ಆ ಪ್ಲ್ಯಾನನ್ನು ಮುಂದೂಡ್ತಕ್ಕಂಥದ್ದು ಬಹಳ ಉತ್ತಮ. ಒಂದು ವೇಳೆ ಇಲ್ಲ ಹೋಗಲೇಬೇಕಾದ ಪರಿಸ್ಥಿತಿ ಇದೆ ಅಂತ ಕಾಲದಲ್ಲಿ ಒಂದು ಸಣ್ಣ ಪರಿಹಾರದ ಮಾರ್ಗ ತಾವು ಮಾಡ್ಕೊಳ್ಳೇಬೇಕಾಗತ್ತೆ.
ತಾವು ಕುಟುಂಬದಲ್ಲೇ ಇದ್ದು ಕುಟುಂಬಸ್ಥರ ಜೊತೆ ಇಲ್ಲೇ ಸಣ್ಣ ಪುಟ್ಟ ಚಿಕ್ಕಪಡಿ ಇಲ್ಲೆಲ್ಲಾದರೂ ಮನೆ ಹತ್ರ ಹೋಗಿ ಬರ್ತೀರಿ, ಒಂದು ಸ್ವಲ್ಪ ನೆಮ್ಮದಿಯಾಗಿ ಓಡಾಡ್ಕೊಂಬರ್ತೀರಿ ಅಂದರೆ ಅದಕ್ಕೆ ಬೇಡ. ಅದಕ್ಕೆ ನಾನು ಬೇಡ ಅಂತ ಹೇಳ್ತಾ ಇಲ್ಲ. ಆದರೆ ತೀರಾ ದೂರಭಾರ ಪ್ರಯಾಣ ವಾಹನಗಳಿಂದ ನಾವು 100 ಕಿಲೋಮೀಟರ್ ಆಚೆ ಹೋಗ್ತೀರಾ ಅಂತಂದರೆ ಅದಕ್ಕೆ ಅವಕಾಶ ಬೇಡ. ಯಾಕೆ ಅಂತಂದರೆ ಎಲ್ಲೋ ಒಂದು ಕಡೆ ಸಮಸ್ಯೆಗಳನ್ನು ಅನುಭವಿಸ್ತಕ್ಕಂಥವ್ರು ಇರ್ತೀರಿ, ಮಾರ್ಗ ಮಧ್ಯದಲ್ಲೂ ಕೂಡ ಒಂದಿಷ್ಟು ಸಮಸ್ಯೆಗಳನ್ನು ಅನುಭವಿಸ್ತಕ್ಕಂಥವ್ರು ಇರ್ತೀರಿ. ಹೋಗಲೇಬೇಕಾದಂಥ ಪರಿಸ್ಥಿತಿ ಇರತಕ್ಕಂಥವ್ರು ತಾವು ಇವತ್ತಿನ ದಿವಸ ಪರಮೇಶ್ವರನ ಸಾನ್ನಿಧ್ಯಕ್ಕೆ ಹೋಗಿ ಬರ್ತಕ್ಕಂಥದ್ದು ಬಹಳ ಉತ್ತಮ. ಉಪ್ಪು ಮತ್ತು ಸುಗಂಧರಾಜ ಪುಷ್ಪವನ್ನು ಭಗವಂತನ ಸಾನ್ನಿಧ್ಯದಲ್ಲಿ ಭಗವಂತನಿಗೆ ಸಮರ್ಪಣೆಯನ್ನು ಮಾಡತಕ್ಕಂಥದ್ದು ಬಹಳ ಉತ್ತಮ. ಉಪ್ಪು ಮತ್ತು ಸುಗಂಧರಾಜ ಪುಷ್ಪ, ಯಾಕೆಂದರೆ ಎರಡೂ ಕೂಡ ಶ್ವೇತವರ್ಣವಾಗಿರ್ತಕ್ಕಂಥ ಕಾರಣದಿಂದ ಚಂದ್ರ ಮನಸ್ಕಾರಕ ಚಂದ್ರ ಇವತ್ತಿನ ಸಹ ನಿಮ್ಮ ಮನಸ್ಸಿನ ಮೇಲೂ ಪ್ರಭಾವ ಬೀರತಕ್ಕಂಥದ್ದು ಇರುತ್ತೆ. ಹಾಗಾಗಿ ಮನಸ್ಕಾರಕ ಚಂದ್ರ ಪರಮಾತ್ಮನ ಅನುಗ್ರಹ ಬೇಕು, ಚಂದ್ರಶೇಖರನ ಅನುಗ್ರಹ ನಮಗೆ ಬೇಕಾಗಿರುವ ಕಾರಣದಿಂದ ಉಪ್ಪು ಮತ್ತು ಸುಗಂಧರಾಜ ಪುಷ್ಪವನ್ನು ಪರಮೇಶ್ವರನಿಗೆ ಕೊಟ್ಟು ಪ್ರಾರ್ಥನೆಯನ್ನು ಮಾಡೋದ್ರಿಂದ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ ಧನುರಾಶಿನಲ್ಲಿರ್ತಕ್ಕಂಥವ್ರು. ಆದರೆ ದೂರವಾರ ಪ್ರಯಾಣದ ವಿಚಾರವಾಗಿ ಒಂದು ಆಲೋಚನೆಯನ್ನು ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡ್ತಕ್ಕಂಥ ಮನಸ್ಸರಿ ಯಾವ ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರ ಭವಿಷ್ಯವನ್ನು ತಿಳಿಸೋದಾದರೆ, ಮಾತನಾಡ್ತಕ್ಕಂಥ ಮನಸ್ಸರಿ ನೀಡ್ತಾ ಇರತಕ್ಕಂಥ ಮಾರ್ಗದರ್ಶನವನ್ನು ನಾವು ಗಮನಿಸಿ ತಿಳಿಸೋದಾದರೆ ಸಂಪೂರ್ಣವಾಗಿ ಮಂದಗತಿಯಿಂದ ಸಾಕ್ತಾ ಇರತಕ್ಕಂಥದ್ದಿದೆ. ಆದರೆ ಎಡಭಾಗಕ್ಕೆ ಅದರ ಚಲನವನ್ನ ಇದೆ, ನಿಧಾನವಾಗಿ ತಲೆಯನ್ನು ಎತ್ತಾ ಇರತಕ್ಕಂಥದ್ದಿದೆ. ಇದೆಲ್ಲವನ್ನು ಕೂಡ ನಾವು ಗಮನಿಸಿ ತಿಳಿಸೋದಾದರೆ ಮಕರ ರಾಶಿಯಲ್ಲಿರ್ತಕ್ಕಂಥವ್ರ ಭವಿಷ್ಯತ್ತು ಇವತ್ತಿನ ಸಹ ಹೇಗಿರುತ್ತೆ ಅಂತಂದರೆ, ಕಂತಕ್ಕೆ ತಕ್ಕ ಬಂಕೆ ಅಂದಂಗೆ ಒಂದು ಕೆಲಸ ಕಾರ್ಯಸಿದ್ಧಿ ಮಾಡ್ಕೊಳ್ಳೋದ್ರ ಬಗ್ಗೆ ಆಲೋಚನೆ ಇಲ್ಲ, ಕೆಲಸದ ಬಗ್ಗೆ ಆಲೋಚನೆ ಇಲ್ಲ, ಮತ್ತೊಂದು ಕಡೆ ಆಲಸ್ಯತನ, ಈ ಎರಡೂ ನಿಮ್ಮನ್ನು ಬಾಧಿಸ್ತಾ ಇದೆ. ಆದರೆ ಜೊತೆಯಲ್ಲಿರ್ತಕ್ಕಂಥವ್ರು ನಿಮ್ಮ ಸುತ್ತಮುತ್ತಿನ ಪರಿವಾರಗಳಿಂದ ಬರ್ತಾ ಇರತಕ್ಕಂಥ ಮಾತುಕತೆಗಳೇನಪ್ಪ ಅಂತಂದರೆ ಏನಾದರೂ ಮಾಡಯ್ಯ ಎಂಬತಕ್ಕಂಥ ಒಂದೇ ಮಾತು. ಆದರೆ ನಿಮ್ಮ ಪರಿಸ್ಥಿತಿ ಹೇಗಾಗಿರುತ್ತೆ ಅಂದರೆ ಸಂಪೂರ್ಣ ಬ್ಲ್ಯಾಂಕ್ ಆಗಿಬಿಟ್ಟಿರ್ತೀರಿ. ತಾವು ಏನನ್ನೂ ಕೂಡ ಆಲೋಚನೆ ಮಾಡೋಕ್ಕಾಗ್ತಿಲ್ಲ, ಏನು ಮಾಡಬೇಕಂದ್ರೂ ಕೂಡ ಏನು ಎತ್ತು ಎಂಬತಕ್ಕಂಥ ಭಯ ಕಾಡ್ತಾ ಇದೆ. ಭಯ ಅನ್ನೋದಕ್ಕಿಂತ ಎಲ್ಲೋ ಒಂದು ಕಡೆ ಏನು ಬೇಡಪ್ಪ ಸಾಕು ಹಿಂಗೆ ಇದ್ಬಿಡೋಣ ಅನ್ನೋ ಒಂದು ಮನಸ್ಥಿತಿಯಲ್ಲಿ ತಾವಿದ್ದೀರಿ. ಆದರೆ ಮಕರ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಒಂದು ಸಲಹೆಯನ್ನು ಕೊಡ್ತೀನಿ. ಏನಪ್ಪ ಅಂತಂದರೆ, ನೋಡಿ, ಮನುಷ್ಯ ಏನಾದರೂ ಒಂದು ಮಾಡ್ತಾನೆ ಇರಬೇಕು. ಸುಮ್ಮನೆ ಕೂತ್ ಜಾಗದಲ್ಲಿ ಕೂತ್ಕೊಳ್ತಕ್ಕಂಥದ್ದು ಬೇಡ. ಇವತ್ತಿನ ದಿವಸ ನಿಮ್ಮ ಬುದ್ಧಿಶಕ್ತಿ ನಿಮ್ಗೆ ಎಷ್ಟೇ ಸ್ಪಂದಿಸಲಿಲ್ಲ ಅಂದ್ರೂ ಕೂಡ ಬುದ್ಧಿಶಕ್ತಿಗೂ ಮೀರಿ ತಾವು ಕೆಲಸವನ್ನು ಮಾಡಬೇಕು ಅಂತಲೇ ಹೇಳ್ತಾರೆ. ಬುದ್ಧಿಗಿನ್ನ ಮನಸ್ಸು ಮುಖ್ಯ, ಬುದ್ಧಿಗಿನ್ನ ಶ್ರೇಷ್ಠವಾಗಿರ್ತಕ್ಕಂಥದ್ದು ಮನಸ್ಸು. ಹಾಗಾಗಿ ಈ ಒಂದು ಮನಸ್ಸಿನ ಮೇಲೆ ತಾವು ಒಂದು ನಂಬಿಕೆಯನ್ನು ಇಡಿ, ಮನಸ್ಸಿಂದ ತಾವೇನಾದರೂ ಒಂದು ಕೆಲಸವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿ, ಆ ಕೆಲಸ ಇವತ್ತಿನ ದಿವಸ ನಿಮ್ಮ ಕೈ ಹಿಡಿಯುತ್ತೆ ಅಂತಲೇ ಹೇಳ್ತೀನಿ ನಾನು. ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ತಾವು ಮಾಡಬೇಕಾಗಿರ್ತಕ್ಕಂಥದ್ದೇನಪ್ಪ ಅಂತಂದರೆ, ಸೂರ್ಯನಿಗೆ ಪ್ರಾರ್ಥನೆಯನ್ನು ಮಾಡಿ ಒಂದೇ ಒಂದು ಚಿಟಿಕೆ ಗೋಧಿಯನ್ನು ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದು ಹಸಿರುಗಿಡದ ಬುಡಕ್ಕೆ ಹಾಕ್ತಕ್ಕಂಥದ್ದು ಬಹಳ ಉತ್ತಮ. ಸೂರ್ಯನ ಕಿರಣಗಳು ನಿಮ್ಮ ಮೇಲೆ ಬೀಳ್ತಾ ಇರಬೇಕು, ಹಾಗೆ ಉತ್ತರ ದಿಕ್ಕಿನ ಕಡೆ ನಿಂತ್ಕೊಂಡು ತಾವು ಒಂದೇ ಒಂದು ಚಿಟಿಕೆ ಗೋಧಿಯನ್ನು ದೃಷ್ಟಿ ತೆಗೆದು ಹಸಿರುಗಿಡದ ಬುಡಕ್ಕೆ ಹಾಕ್ತಕ್ಕಂಥದ್ದು ಬಹಳ ಉತ್ತಮ. ಸೂರ್ಯ ಪರಮಾತ್ಮನ ಸಂಪೂರ್ಣ ಕೃಪಾಶೀರ್ವಾದದಿಂದ ತಾವು ಅಂದ್ಕೊಂಡಿರ್ತಕ್ಕಂಥ ಕೆಲಸಗಳನ್ನು ಇರೋದ್ರಲ್ಲಿ ಒಂದಿಷ್ಟು ಮಟ್ಟಿಗಾದರೂ ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿಗಳಲ್ಲಿ ಮುಂದಿನ ರಾಶಿ ಕುಂಭರಾಶಿ. ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಮಾತನಾಡ್ತಕ್ಕಂಥ ಮನಸ್ಸರಿ ಯಾವ ಉತ್ತರವನ್ನು ಕೊಡುತ್ತೆ ಎಂಬತಕ್ಕಂಥದ್ದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮಾರ್ಗದರ್ಶನವನ್ನು ನೀಡ್ತಾ ಇರತಕ್ಕಂಥದ್ದು ಬಹಳ ವಿಶೇಷವಾಗಿದೆ ಅಂತಲೇ ಹೇಳ್ಬೋದು. ಅದರ ಚಲನವನ್ನು ನಾವು ಗಮನಿಸಿ ತಿಳಿಸೋದಾದರೆ, ನೋಡಿ ನಾವು ಮಾತಾಡಬೇಕಾದ್ರೆ ಪ್ರಾರಂಭದ ಹಂತದಲ್ಲಿ
ನಿಧಾನವಾಗಿ ಚಲಿಸ್ತಾ ಇರತಕ್ಕಂಥ ಮಾತನಾಡ್ತಕ್ಕಂಥ ಮನಸ್ಸರಿ ಏಕದಮ್ ಪಟ್ಟತ್ತ ತಲೆಯನ್ನು ಕೆಳಗೆ ಮಾಡಿರ್ತಕ್ಕಂಥದ್ದು, ತಲೆಯನ್ನು ಎತ್ತಿ ನಿಂತ್ಕೊಂಡಿರ್ತಕ್ಕಂಥದ್ದಿತ್ತು. ಆದರೆ ಎಡಭಾಗದಲ್ಲಿ ಅದರ ಚಲನ ಇದೆ. ಇದನ್ನು ಯಾವ ರೀತಿ ಪರಿಗಣಿಸ್ತೀವಿ ನಾವು? ಯಾವ ರೀತಿ ಪರಿಗಣಿಸ್ಬೋದು? ನಮ್ಮ ಭವಿಷ್ಯತ್ ಹೇಗಿದೆ ಇವತ್ತಿನ ದಿವಸ ಅಂತ ನಾವು ತಿಳಿಸ್ಕೊಳ್ಳೋದಾದರೆ, ಮಾತನಾಡ್ತಕ್ಕಂಥ ಮನಸ್ಸರಿ ನೀಡ್ತಾ ಇರತಕ್ಕಂಥ ಮಾರ್ಗದರ್ಶನ ಹೀಗಿದೆ. ಏನಪ್ಪ ಅಂತಂದರೆ, ಪ್ರಾರಂಭದ ಹಂತದಲ್ಲಿ ಎಲ್ಲೋ ಒಂದು ಕಡೆ ಮಂದಗತಿಯಿಂದ ಸಾಕ್ತಕ್ಕಂಥದ್ದಿರುತ್ತೆ ಮೀನರಾಶಿನಲ್ಲಿರ್ತಕ್ಕಂಥವ್ರು ಭವಿಷ್ಯತ್ತಿರುತ್ತೆ. ಮೀನರಾಶಿನಲ್ಲಿರ್ತಕ್ಕಂಥವ್ರು ಮಧ್ಯಾಹ್ನ 12 ಗಂಟೆವರೆಗೂ ಕೂಡ ಎಲ್ಲೋ ಒಂದು ಕಡೆ ಮಂದಗತಿಯಿಂದ ಸಾಕ್ತಾ ಇರತಕ್ಕಂಥದ್ದಿರುತ್ತೆ. ಆಲಸ್ಯತನ ನಿಮ್ಮನ್ನು ಬಾಧಿಸ್ತಾ ಇರತಕ್ಕಂಥದ್ದಿರುತ್ತೆ. ಏನೊಂದು ಕೆಲಸ ಮಾಡಬೇಕಾದ್ರೂ ಕೂಡ ತಮ್ಮ ಜೊತೆ ಕಂತಕ್ದಾಗ ಬಂಕೆ ಅಂದಂಗೆ ನಿಮ್ಮ ಜೊತೆಲಿರ್ತಕ್ಕಂಥ ಸಹೋದ್ಯೋಗಿಗಳು ಕೂಡ ಅದೇ ರೀತಿ ವರ್ತನೆಯನ್ನು ಮಾಡ್ತಾ ಇರ್ತಾರೆ. ಏನು ಮಾಡಬೇಕಾದ್ರೂ ಕೂಡ ನಿಧಾನ. ಆದರೆ 12 ಗಂಟೆ ಆಗ್ತಾ ಇರತಕ್ಕಂಥ ಸಮಯದಲ್ಲಿ ಅದು ಆಗ್ತಾ ಇದ್ದಂಗೆ ಎಲ್ಲ ಕೆಲಸಗಳು ಪಿಕಪ್ ಆಗ್ತಾ ಹೋಗುತ್ತೆ. ಅಂದ್ಕೊಂಡಿರ್ತಕ್ಕಂಥ ಕೆಲಸಗಳ ಕಾರ್ಯಸಿದ್ಧಿಯ ಕಡೆ ತಾವು ಮುನ್ನಡೀತಾ ಹೋಗ್ತೀರಿ. ಆದರೆ ಕೆಲಸಗಳನ್ನು ಕಾರ್ಯಸಿದ್ಧಿ ಪಡಿಸ್ಕೊಳ್ಳೋದಿಲ್ಲ ಇವತ್ತಿನ ದಿವಸ. ಅದೊಂದು ವಿಚಾರ ಗಮನ ಇಟ್ಕೊಳ್ಳಿ. ನೀವು ಇವತ್ತಿನ ದಿವಸ ಶ್ರಮ ಪಡ್ತೀರಿ, ಶ್ರದ್ಧೆಯಿಂದ ಕೆಲಸ ಮಾಡ್ತೀರಿ. ಆ ಕೆಲಸಗಳನ್ನು ಕಾರ್ಯಸಿದ್ಧಿ ಪಡಿಸ್ಕೊಳ್ಳಿಕ್ಕೆ ಎಲ್ಲೋ ಒಂದು ಕಡೆ ಸಾಕಷ್ಟು ಒದ್ದಾಡಬೇಕಾದ ಪರಿಸ್ಥಿತಿ ಎದುರಾಗುತ್ತೆ. ಆದರೆ ಶ್ರಮ ನಿಮ್ದಿರಲಿ, ಫಲ ಭಗವಂತರಿಗೆ ಬಿಟ್ಬಿಡಿ. ಆ ಕೆಲಸಗಳನ್ನು ಕಾರ್ಯಸಿದ್ಧಿ ಮಾಡ್ಕೊಳ್ಬೇಕು ಎಂಬತಕ್ಕಂಥ ಪರಿಸ್ಥಿತಿಯಲ್ಲಿ ಮಾಡ್ಕೊಳ್ಳೇಬೇಕಲ್ವಾ? ಹಾಗಾಗಿ ತಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನಪ್ಪ ಅಂತಂದರೆ, ಇವತ್ತಿನ ದಿವಸ 1 ಚಿಟಿಕೆ ಅಕ್ಕಿ, 1 ಚಿಟಿಕೆ ಗೋಧಿ ಮತ್ತು 1 ಚಿಟಿಕೆ ಉದ್ದಿನಬೇಳೆ, 1 ಚಿಟಿಕೆ ಅಕ್ಕಿ, ಗೋಧಿ, ಉದ್ದಿನಬೇಳೆ ಮೂರನ್ನೂ ಕೂಡ 1 ಚಿಟಿಕೆ ದೃಷ್ಟಿ ತೆಗೆದು ದಕ್ಷಿಣಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಹಸಿರುಗಡ್ಡದ ಬುಡಕ್ಕೆ ಹಾಕೋದ್ರಿಂದ ತಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸಗಳನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ ಅತಿಯಾಗಿ ವೇಗವಾಗಿ. ಒಳ್ಳೆಯದಾಗಲಿ, ಶುಭವಾಗಲಿ. ಮಾಘ ಮಾಸದಲ್ಲಿ ಪ್ರತಿನಿತ್ಯವೂ ಕೂಡ ಈ ಒಂದು ಮಾಘ ಪುರಾಣಗಳನ್ನು ಓದ್ತಕ್ಕಂಥದ್ದಾಗಲಿ, ಅದನ್ನು ಶ್ರವಣಿಸ್ತಕ್ಕಂಥದ್ದಾಗಲಿ ಬಹಳ ಉತ್ತಮ ಅಂತ ಹೇಳಿ. ಹಾಗಾಗಿ ಅಂತಹ ಮಾಘ ಮಾಸದಲ್ಲಿ ಮಾಡ್ತಕ್ಕಂಥ ಕೆಲಸಗಳು, ಮಾಘ ಮಾಸದಲ್ಲಿ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸಗಳಾಗಲಿ, ನಾವು ಹಾಕ್ತಕ್ಕಂಥ ಹೆಜ್ಜೆಗಳಲ್ಲಿ ಎಲ್ಲದರಲ್ಲೂ ಕೂಡ ಸಾಕಷ್ಟು ದೊಡ್ಡ ಮಟ್ಟದ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ಬೋದು ಅಂತ ಗುರುಜಿಯವರು ಹೇಳ್ತಾ ಇದ್ರು. ಅದು ಅಕ್ಷರಶಃ ಸತ್ಯ. ಯಾಕೆ ಅಂತಂದರೆ, ಮಾಘ ಮಾಸದಲ್ಲಿ ಮಾಡ್ತಕ್ಕಂಥ ಮಾಘ ಸ್ನಾನದಿಂದ ನಮಗಾಗ್ತಕ್ಕಂಥ ಲಾಭಗಳೇನು? ಮೊದಲನೇದಾಗಿ ನಾವು ತಿಳಿಸೋದಾದರೆ, ಮಾಘ ಮಾಸದಲ್ಲಿ ಮಾಘ ಸ್ನಾನವನ್ನು ಮಾಡ್ಕೊಳ್ಳೋದ್ರಿಂದ ನಮ್ಮ ಕರ್ಮ ಫಲಗಳು ದೂರ ಆಗುತ್ತೆ. ಗೊತ್ತಿದ್ದೋ ಗೊತ್ತಿಲ್ಲದ್ರೇನೋ ಮಾಡಿರ್ತಕ್ಕಂಥ ಸಮಸ್ಯೆಗಳು, ಈಗ ನೋಡಿ, ಸಾಧಾರಣವಾಗಿ ಒಬ್ಬ ಮನುಷ್ಯನಿಂದ ಇನ್ನೊಂದು ಜೀವಕ್ಕೆ ಆಗ್ತಕ್ಕಂಥ ಒಂದು ನೋವನ್ನು ಕೂಡ ಪಾಪಕರ್ಮದ ಅಡಿ ಬರ್ತಕ್ಕಂಥದ್ದೇ. ಆ ಜೀವರಾಶಿ ಯಾವುದಾದ್ರೂ ಕೂಡ ಪರವಾಗಿಲ್ಲ, ಒಂದು ಇರುವೆ ಆದ್ರೂ ಕೂಡ ಪರವಾಗಿಲ್ಲ, ಒಂದು ಸೊಳ್ಳೆ ಆದ್ರೂ ಕೂಡ ಪರವಾಗಿಲ್ಲ, ಏನಾದ್ರೂ ಕೂಡ ಪರವಾಗಿಲ್ಲ. ಈಗ ನಾವು ನಡ್ಕೊಂಡು ಹೋಗ್ಬೇಕಾದ್ರೆ ನಮಗೆ ಅರಿವಿಲ್ದರೇ ರೋಡ್ನಲ್ಲಿ ಸಣ್ಣ ಪುಟ್ಟ ಜೀವರಾಶಿಗಳಿರ್ತವೆ. ಯಾಕೆಂದರೆ ಈಗ ತಾವು ಅಂದ್ಕೊಂಡಿರೋ ರೀತಿ ಒಂದು ಇರುವೆನೇ ಆಗಿರ್ಬೋದು, ಏನಾದ್ರೂ ಕೂಡ ನಾವು ಅದನ್ನು ತುಳಿದಿರ್ತೀವೋ, ಸಾಯಿಸಿರ್ತೀವೋ, ಇದೆಲ್ಲವೂ ಕೂಡ ನಾವು ಮಾಡಿರ್ತಕ್ಕಂಥ ಪಾಪಕರ್ಮಗಳಾಗಿ ಬಂದೇ ಬರುತ್ತೆ. ಇದೆಲ್ಲವೂ ಕೂಡ ಬರ್ತಕ್ಕಂಥದ್ದೇ. ಯಾಕೆಂತಂದರೆ, ಒಂದು ಜೀವಿಯಿಂದ ಮತ್ತೊಂದು ಜೀವಿಗೆ ಹಾನಿಕಾರಕ ಅಂತಂದರೆ ಅದು ಪಾಪಕರ್ಮದ ಅಡಿ, ಪಾಪಕರ್ಮದ ಮೂಟೆ ತುಂಬತಕ್ಕಂಥದ್ದೇ. ಅಂತಹ ಸಣ್ಣ ಪುಟ್ಟ ವಿಚಾರಗಳನ್ನು ಕೂಡ, ಅಂತಹ ನಾವು ಮಾಡಿರ್ತಕ್ಕಂಥ ಪಾಪಕರ್ಮಗಳನ್ನೂ ಕೂಡ ದೂರ ಮಾಡಿಕೊಳ್ತಕ್ಕಂಥ ಸಮಯ ಮಾಘ ಮಾಸದಲ್ಲಿದೆ. ಯಾಕೆ ಅಂತಂದರೆ, ನಾವು ಗೊತ್ತಿದ್ದೋ ಗೊತ್ತಿಲ್ಲದಿರೇನೋ ಮಾಡಿರ್ತಕ್ಕಂಥ ತಪ್ಪುಗಳಿಗೂ ಕೂಡ ಒಂದು ಕ್ಷಮೆ ಎಲ್ಲಾದರೂ ಇದೆಯಪ್ಪ ಅಂತಂದರೆ ಅದು ಮಾಘ ಮಾಸದಲ್ಲಿ ಮಾಡ್ತಕ್ಕಂಥ ಮಾಘ ಸ್ನಾನದಲ್ಲಿದೆ. ಎಷ್ಟೋ ಜನ ಒಂದು ತಪ್ಪನ್ನು ಮಾಡಿಬಿಟ್ಟಿರ್ತೀರಿ, ಆ ತಪ್ಪಿನ ಪ್ರಾಯಶ್ಚಿತ್ತದಲ್ಲಿ ತಾವೆಲ್ಲರೂ ಕೂಡ ಸುಡ್ತಾ ಇರ್ತೀರಿ. ಅದಕ್ಕೊಂದು ಕ್ಷಮೆ ಇರಬೇಕಾಗತ್ತೆ. ಆದರೆ ನಿಮ್ಮ ಮನಸ್ಸಾಕ್ಷಿ ಒಪ್ತಾ ಇರೋದಿಲ್ಲ. ಗೊತ್ತಿದ್ದೋ ಗೊತ್ತಿಲ್ಲದಿರೋ ಸಾಕಷ್ಟು ಸಮಸ್ಯೆಗಳಿಗೆ ಈಡಾಗೋಗಿರ್ತೀವಿ. ಆ ಸಮಸ್ಯೆಗಳಿಂದ ಪಾರಾಗಲು, ಅಂತಹ ಸಣ್ಣ ಪುಟ್ಟ ಸಮಸ್ಯೆಗಳಿಂದ ದೂರ ಆಗಲು, ಪಾಪಕರ್ಮಗಳಿಂದ ನಾವು ಪಾರಾಗಲು ಮಾಘ ಮಾಸದಲ್ಲಿ ಯಾರು ಶ್ರದ್ಧೆಯಿಂದ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಸೂರ್ಯ ಉದಯ ಆಗೋದಕ್ಕಿಂತ ಮುಂಚೆ ಆ ಸಮಯದಲ್ಲಿ ಯಾರು ಮಾಘ ಸ್ನಾನವನ್ನು ಮಾಡ್ತಿರೋ, ನಿಜಕ್ಕೂ ನಿಮ್ಮ ಪಾಪಕರ್ಮಗಳೆಲ್ಲವೂ ಕೂಡ ದೂರ ಆಗುತ್ತೆ. ನಿಮ್ಮ ಇಷ್ಟಾರ್ಥಗಳೆಲ್ಲವನ್ನೂ ಕೂಡ ಆದಷ್ಟು ಬೇಗ ತಾವು ಕಾರ್ಯಸಿದ್ಧಿ ಪಡಿಸ್ಕೊಳ್ಬೋದು. ಮಾಘ ಸ್ನಾನ ಅಂತಂದರೆ ತಾವು ವಾಸ್ತುಗೃಹದಲ್ಲೇ ಮಾಡ್ಕೊಳ್ತಕ್ಕಂಥದ್ದ, ಇಲ್ಲಾಂದರೆ ತಾವು ದೂರಭಾರ ಹೋಗ್ಬೋದಾ? ಹೋಗಲೇಬೇಕಾ ಗುರುಗಳೇ? ನೀವು ಮಾಘ ಮಾಸದಲ್ಲಿ ಮಾಡ್ತಕ್ಕಂಥ ಮಾಘ ಸ್ನಾನ ಎಲ್ಲವನ್ನೂ ಕೂಡ ತಾವು ಆಚೆ ಕಡೆ ಹೋಗಿ ನದಿಯಲ್ಲೇ ಸ್ನಾನ ಮಾಡಿ, ಸಮುದ್ರದಲ್ಲೇ ಸ್ನಾನ ಮಾಡಿ ಎಂಬತಕ್ಕಂಥದ್ದಲ್ಲ. ಆದರೆ ಮಾಘ ಮಾಸದಲ್ಲಿ ಒಮ್ಮೆ ಆದ್ರೂ ಕೂಡ ತಾವು ಒಂದು ಹರಿಯುವ ನದಿ ತೀರದಲ್ಲೋ ಸಮುದ್ರ ತೀರದಲ್ಲೋ ಸ್ನಾನವನ್ನು ಮಾಡೋದ್ರಿಂದ ಸಾಕಷ್ಟು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಅದನ್ನು ಹೊರತಾಗಿ ತಾವು ಪ್ರತಿನಿತ್ಯ ಸ್ನಾನವನ್ನು ಮಾಡಬೇಕಾದ್ರೆ ಈ ಒಂದು ಮಂತ್ರವನ್ನು ಜಪ ಮಾಡಿ. ಸ್ನಾನವನ್ನು ಮಾಡಬೇಕಾದ್ರೆ ತಾವು ಬಕೆಟ್ನಲ್ಲಿ ನೀರು ತುಂಬಿಸ್ಕೊಂಡಿರ್ತೀರಲ್ಲ, ಆಗ ನೋಡಿ, ಶಂಕರಾಚಾರ್ಯರು ಬಹಳ ವಿಶೇಷವಾಗಿರ್ತಕ್ಕಂಥದ್ದೊಂದು ನಮಗೆ ತಿಳಿಸ್ಕೊಟ್ಟಿರ್ತಾರೆ. ಏನಪ್ಪ? ಮಾನಸ ಪೂಜೆಯಿಂದ ನಾವು ಏನು ಬೇಕಾದರೂ ಕಾರ್ಯಸಿದ್ಧಿ ಪಡಿಸ್ಕೊಳ್ಬೋದು. ಅಂಥದ್ದೊಂದು ಶಕ್ತಿ ಇದೆ ಮಾನಸ ಪೂಜೆಗೆ. ಮಾನಸ ಪೂಜೆಯಿಂದ ನಾವು ಭಗವಂತನಿಗೆ ಬೆಳ್ಳಿ, ಬಂಗಾರ, ಚಿನ್ನ, ವಜ್ರ, ವೈಡೂರ್ಯ ಇದೆಲ್ಲವನ್ನೂ ಕೂಡ ಅರ್ಪಿಸ್ಬೋದು. ಬಂಗಾರದ ರಾಶಿಯಿಂದ ಅರ್ಚನೆಯನ್ನು ಮಾಡ್ಬೋದು ಮಾನಸ ಪೂಜೆಯಿಂದ. ಕೈಗೆ ಶಕ್ತಿ ಇಲ್ಲ, ಆ ಕ್ಷಣ ನಮಗದು ಶಕ್ತಿ ಇಲ್ಲ, ನಮಗದರ ಯೋಗ್ಯತೆ ಇಲ್ಲ. ಯಾಕೆ ಅಂತಂದರೆ, ಕೆಲವೊಂದು ಸತಿ ಜನ ಏನು ಅಂದ್ಕೊಂಡ್ಬಿಡ್ತೀರಿ, ತಾವು ಪೂಜೆ ಪುನಸ್ಕಾರ ಭಗವಂತನ ಆರಾಧನೆ ಅಂತಂದರೆ ಅಷ್ಟು ಖರ್ಚಾಗೋಗುತ್ತೆ, ಇಷ್ಟು ಖರ್ಚಾಗೋಗುತ್ತೆ ಅಂತ ಹೇಳಿ ಸಾಕಷ್ಟು ಜನ ಆಲೋಚನೆಯನ್ನು ಮಾಡ್ತೀರಿ. ಅದಲ್ಲ, ಭಗವಂತ ಅದು ಯಾವುದನ್ನು ಕೂಡ ಅಪೇಕ್ಷೆ ಪಡೋದಿಲ್ಲ. ಮನಸ್ತೃಪ್ತಿಯಾಗಿರ್ತಕ್ಕಂಥ ಒಂದು ಸಂಕಲ್ಪ.
ನೆಮ್ಮದಿಯುತವಾಗಿರ್ತಕ್ಕಂಥ ಒಂದು ಬದುಕು. ಭಗವಂತ ಅದಷ್ಟನ್ನು ಮಾತ್ರ ಕೇಳ್ತಕ್ಕಂಥವ್ನು. ಭಗವಂತನಿಗೆ ನೀವು ಚಿನ್ನ ಕೊಡಿ, ವೈಡೂರ್ಯ ಕೊಡಿ ಅಂತಂದರೆ ಭಗವಂತನಿಗೆ ಯಾವುದೂ ಕೂಡ ತೃಪ್ತಿ ಆಗೋದಿಲ್ಲ. ಆ ಕ್ಷಣ ನೀವು ಕೊಡಬೇಕಾದ್ರೂ ಕೂಡ ದ್ವಂದ್ವ ಆಲೋಚನೆಗಳಿಂದ ಕೊಟ್ಟರೂ ಕೂಡ ನಿಮ್ಗೆ ಅದು ಯಾವುದೂ ಕೂಡ ಫಲಕಾರಿ ಆಗ್ತಕ್ಕಂಥದ್ದಲ್ಲ. ಮನಸ್ತೃಪ್ತಿಯಾದ ಭಗವಂತನ ತಲೆ ಮೇಲೆ ಒಂದು ತುಳಸಿ ಇಡಿ, ಒಂದು ಹೂವು ಇಡಿ. ಯಾಕೆ ಭಗವಂತ ಒಲಿಯೋದಿಲ್ಲ? ಭಗವಂತ ಒಲಿತಕ್ಕಂಥವನೇ. ಹಾಗಾಗಿ ಮನಸ್ಸಿನಲ್ಲಿಯೇ ತಾವು ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಈ ಒಂದು ಮಂತ್ರವನ್ನು ಆ ಕ್ಷಣ ತಾವು ಸ್ನಾನ ಮಾಡಬೇಕಾದ್ರೆ 1 ನಿಮಿಷ ಮನಸಾರೆ ಪ್ರಾರ್ಥನೆಯನ್ನು ಮಾಡಿ ತಾವು ಸ್ನಾನವನ್ನು ಮಾಡಿದ್ದೆ ಆದರೆ ನಿಮ್ಮ ವಾಸ್ತುಗೃಹದಲ್ಲೂ ಕೂಡ ಆ ಕ್ಷಣ ತಾವು ಮಾಘ ಮಾಸದಲ್ಲಿ ಮಾಘ ಸ್ನಾನವನ್ನು ಮಾಡಿದಷ್ಟೇ ಪುಣ್ಯ. ಹಾಗಾಗಿ ನಾವು ಪ್ರತಿನಿತ್ಯ ನೋಡಿ ದೇವತಾರ್ಚನೆಯನ್ನು ಮಾಡಬೇಕಾದ್ರೆ, ಕಳಶ ಸ್ಥಾಪನೆ ಮಾಡಬೇಕಾದ್ರೆ, ಕಳಶಾರಾಧನೆಯನ್ನು ಮಾಡಬೇಕಾದ್ರೆ ನಾವು ಈ ಮಂತ್ರವನ್ನು ಉಚ್ಚಾರಣೆಯನ್ನು ಮಾಡ್ತೀವಿ. ಯಾಕೆ ಅಂತಂದರೆ ಎಲ್ಲ ನದಿಗಳಿಂದನೂ ಕೂಡ ಆ ಕ್ಷಣ ನೀರನ್ನು ತೊಗೊಂಬರ್ಬೇಕು ಅಂತಂದರೆ ಅದು ಅಸಾಧ್ಯ. ಅದಕ್ಕಾಗಿ ಭಗವಂತ ನಮಗೊಂದು ಅವಕಾಶ ಕೊಟ್ಟಿದ್ದಾನೆ. ಏನಪ್ಪ? ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಈ ಒಂದು ಮಹಾಮಂತ್ರವನ್ನು ಜಪವನ್ನು ಮಾಡಿ ಕಳಶದ ಮೇಲೆ ಈ ರೀತಿ ಕೈಯನ್ನು ಇಟ್ಟು ನಾವು ಅಲ್ಲಿ ನೀರನ್ನು ಆವಾಹನೆಯನ್ನು ಮಾಡ್ತೀವಿ, ಅಂದರೆ ಕಳಶಾರಾಧನೆಯನ್ನು ಮಾಡ್ತೀವಿ. ಆ ಕ್ಷಣ ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಭಾವನೆ ಹೇಗಿರುತ್ತೆ, ನಮ್ಮ ಮನಸ್ಸಿನಲ್ಲಿ ನಾವು ಅಂದ್ಕೊಳ್ಬೇಕಾಗಿರ್ತಕ್ಕಂಥ ಆಲೋಚನೆ ಹೇಗಪ್ಪ ಅಂತಂದರೆ, 7 ನದಿಗಳನ್ನೂ ಕೂಡ ನಾನು ಈ ಕಳಶದಲ್ಲಿ ಆವಾಹನೆಯನ್ನು ಮಾಡಿದ್ದೇನೆ, ಇದರಿಂದ ಭಗವಂತ ನಾನು ನಿನಗೆ ಪೂಜಾನುಷ್ಠಾನವನ್ನು ಸಲ್ಲಿಸ್ತಾ ಇದ್ದೀನಪ್ಪ ಎಂಬತಕ್ಕಂಥ ಒಂದು ಆಲೋಚನೆಯನ್ನು, ಆ ಒಂದು ಮನೋಭಾವವನ್ನು ಸಂಪೂರ್ಣವಾಗಿ ನೆಮ್ಮದಿಯುತವಾಗಿ ಆ ಒಂದು ಮನೋಭಾವವನ್ನು ತಂದ್ಕೊಂಡು ತಾವು ಪೂಜೆಯನ್ನು ಮಾಡಿದರೆ 7 ನದಿಗಳನ್ನು ತಾವು ತರಬೇಕಾಗಿರೋ ಅವಶ್ಯಕತೆ ಇಲ್ಲ. ಕೂತ ಜಾಗದಲ್ಲಿ ಅದರ ಪ್ರಾರ್ಥನೆಯನ್ನು ಸಲ್ಲಿಸ್ಬೋದು. ಅದಕ್ಕೆ ಮಾನಸ ಪೂಜೆಗಿರ್ತಕ್ಕಂಥ ಒಂದು ಶಕ್ತಿ. ಹಾಗಾಗಿ ನಾನು ತಮ್ಮಲ್ಲಿ ಕೇಳ್ಕೊಳ್ತಕ್ಕಂಥದ್ದೇನಪ್ಪ ಅಂತಂದರೆ, ತಾವೂ ಕೂಡ ಭಗವಂತನನ್ನ ಪೂಜಾನುಷ್ಠಾನವನ್ನು ಸಲ್ಲಿಸಬೇಕಾದ್ರೆ, ಭಗವಂತನ ಆರಾಧನೆಯನ್ನು ಮಾಡಬೇಕಾದ್ರೆ ನೋಡಿ, ಎಷ್ಟೋ ಜನ ತಾವೇನು ಅಂದ್ಕೊಂಡ್ಬಿಡ್ತೀರಿ, ಶಕ್ತಿ ಇರ್ತಕ್ಕಂಥವ್ರು ಏನು ಬೇಕನ್ನ ಮಾಡ್ತಾರೆ, ಶಕ್ತಿ ಇಲ್ಲದೆ ಇರತಕ್ಕಂಥವ್ರು ಆ ಕ್ಷಣ ಪೂಜಾ ಸ್ಥಾನದಲ್ಲಿ ಪೂಜಾ ಗೃಹದಲ್ಲಿ ಕೂತ್ಕೊಂಡು ಕೊರಗ್ತಾ ಇರ್ತಾರೆ. ಅಯ್ಯೋ, ಅವ್ರ ಮನೇಲಿ ಅಷ್ಟೆಲ್ಲ ಚೆನ್ನಾಗಿ ಮಾಡ್ಬಿಟ್ರಲ್ಲ, ಒಳ್ಳೆ ಬೆಳ್ಳಿ ದೀಪದ ಸ್ತಂಭ ಇಟ್ಟಿದ್ರಲ್ಲ ದೇವ್ರ ಮನೆ ಮುಂದೆ, ಭಗವಂತನ ಮೇಲೆ ಆ ಒಂದು ಬಹಳ ವಿಶೇಷವಾಗಿರ್ತಕ್ಕಂಥ ಬಂಗಾರದ ಹಾರ ಹಾಕಿದ್ರಲ್ಲ, ಬಂಗಾರದ ಸರ ಹಾಕಿದ್ರಲ್ಲ, ನನ್ನ ಮನೇಲಿ ನನ್ನ ದೇವ್ರಿಗೆ ಅದಿಲ್ವಲ್ಲ. ಆ ಆಲೋಚನೆಗಳನ್ನು ಯಾವತ್ತೂ ಕೂಡ ಮಾಡಬೇಡಿ. ಯಾವತ್ತಿಗೂ ಕೂಡ ನಮ್ಗೆ ಆಲೋಚನೆ ಬರಬಾರ್ದು. ನಮ್ಮ ಮನೆಯಲ್ಲಿ ಭಗವಂತ ಕೂತಿದ್ದಾನೆ, ಇದೆಲ್ಲದಕ್ಕಿಂತ ಮಿಗಿಲಾಗಿರ್ತಕ್ಕಂಥ ಶಕ್ತಿ ನನ್ನಲ್ಲಿದೆ, ನನ್ನ ಹತ್ರ ಭಗವಂತ ಕೊಟ್ಟಿದ್ದಾನೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಈ ಕ್ಷಣ ನನಗೆ ಅದನ್ನು ಸಂಪಾದಿಸೋಕ್ಕಾಗ್ತಾ ಇಲ್ಲ, ಆದರೆ ಮುಂದೊಂದು ದಿನ ನಾನು ಅದನ್ನು ಸಂಪಾದಿಸ್ತೀನಿ. ಆದರೆ ಈ ಕ್ಷಣ ನಮ್ಗೆ ಅದರ ಆಲೋಚನೆನೇ ಬೇಡ. ಆದರೆ ಭಗವಂತ ಮನಸ್ಸಿನಿಂದ ನಾನು ನಿನಗೆ ಎಲ್ಲವನ್ನೂ ಕೂಡ ಅರ್ಪಿಸ್ತಾ ಇದ್ದೀನಪ್ಪ ಭಗವಂತ ಅಂತ ಹೇಳಿ ಮನಸ್ಸಿನಿಂದ ತಾವು ಪೂಜೆಯನ್ನು ಮಾಡಿದ್ರೆ, ನಿಜಕ್ಕೂ ಹೇಳ್ತೀನಿ, ಭಗವಂತ ಯಾವತ್ತೂ ಕೂಡ ಭೇದ ಭಾವ ಮಾಡ್ತಕ್ಕಂಥವನಲ್ಲ, ಯಾವತ್ತೂ ಕೂಡ ಮೇಲು ಕೀಳುಗಳನ್ನು ಆಲೋಚನೆಯನ್ನು ಮಾಡ್ತಕ್ಕಂಥವನಲ್ಲ. ನೀನು ಮೇಲೆ ಇವನು ಕೆಳಗೆ ಎಂಬತಕ್ಕಂಥ ಆಲೋಚನೆ ಇರೋದಿಲ್ಲ. ಭಗವಂತನ ದೃಷ್ಟಿಯಲ್ಲಿ ಎಲ್ಲರೂ ಕೂಡ ಒಂದೇ. ಬಂಗಾರ ಕೊಟ್ಟರು ಅವನಿಗೆ ಅಷ್ಟೇ ಆಶೀರ್ವಾದ ಮಾಡೋದು, ಇಲ್ಲಿ ಸಂಪೂರ್ಣವಾಗಿ ಏನೂ ಇಲ್ದಿರೋ ಒಂದು ಹೂವಿನ ಪೂಜೆಯನ್ನು ಮಾಡಿದ್ರು ಇವನಿಗೂ ಕೂಡ ಅಷ್ಟೇ ಆಲೋಚನೆ, ಅಷ್ಟೇ ಆಶೀರ್ವಾದವನ್ನು ಮಾಡ್ತಕ್ಕಂಥವ್ರು ಭಗವಂತ. ಹಾಗಾಗಿ ಯೋಚನೆಯನ್ನು ಮಾಡಬೇಡಿ. ಪೂಜಾನುಷ್ಠಾನವನ್ನು ಮಾಡಬೇಕಾದ್ರೆ ನೆಮ್ಮದಿಯಿಂದ ಪೂಜಾನುಷ್ಠಾನವನ್ನು ಮಾಡಿ. ಮಾಘ ಮಾಸದಲ್ಲಿ ಬರ್ತಕ್ಕಂಥ ಮಾಘ ಸ್ನಾನ 1 ಸತಿ ಆದ್ರೂ ಕೂಡ ತಾವು ಯಾವುದಾದ್ರೂ ನದಿ ತೀರದಲ್ಲೋ ಸಮುದ್ರ ತೀರದಲ್ಲೋ ಯಾವುದಾದ್ರೂ 1 ಸತಿನಾದ್ರೂ ಕೂಡ ಸ್ನಾನವನ್ನು ಮಾಡಿ. ತಾವು ಯಾವಾಗಲೂ ಹೋಗಿ ಸ್ನಾನ ಮಾಡಿ ಅಂತ ನಾನು ಹೇಳೋದಿಲ್ಲ, 1 ಸತಿನಾದರೂ ಮಾಘ ಸ್ನಾನವನ್ನು ಮಾಡಿ ಈ ಒಂದು ಮಾಘ ಮಾಸದ ವೈಶಿಷ್ಟ್ಯತೆಯನ್ನು ತಾವೆಲ್ಲರೂ ಕೂಡ ಅರ್ಥಕೊಳ್ಬೇಕು. ಮಾಘ ಮಾಸದಲ್ಲಿ ಭಗವಂತ ಶ್ರೀ ವಿಷ್ಣು ಪರಮಾತ್ಮನ, ಶಿವನ ಒಂದು ಅನುಗ್ರಹ ನಮ್ಮ ನಿಮ್ಮೆಲ್ಲರ ಮೇಲೂ ಇರಲಿ ಅಂತ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತೇನೆ. ಒಳ್ಳೆಯದಾಗಲಿ. ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೇಂ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣೀ ನಮೋಸ್ತುತೇ. ಹರಿಂ ಕರಾಸನಗರ್ಭ್ಯದಾಂ ನಲಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರದೀಂ ಸವರ್ಣಾಂ ವರದಾರ್ಣೀಂ ಚ ವೃಸದಾಂದೌತಾಂ ಚರಿತ್ರೋಜ್ವಲಾಂ ವಂದೇ ಪುಸ್ತಕಪಾಸಮಂಕುಶಿಧರಾಂ ಸೃಗ್ಭೂಷಿತಾಂ ಉಜ್ವಲಾಂ ತ್ವಾಂ ಗೌರೀಂದ್ರಪರಾಂ ಫರಾತ್ಫರಕಲಾಂ ಶ್ರೀಚಕ್ರಸಂಚಾರಿಣೀಂ. ಅಂಬಾಯ ನಮಃ ಜಗದಂಬಿಕಾಯ ನಮಃ ಲಲಿತಾಂಬಿಕಾಯ ನಮಃ ದುರ್ಗಾಂಬಿಕಾಯ ನಮಃ ಓಂ ಕ್ಷೇತ್ರಪಾಲಿನಿ ನಮಃ ಕ್ಷೇತ್ರೀಶೇ ನಮಃ ನವದುರ್ಗಾಯ ನಮಃ ಓಂ ಮಹಾಕಾಳಿ ಮಹಾಲಕ್ಷ್ಮೀ ಸಮೇತ ಶ್ರೀಮದ್ ಮಹಾಲಲಿತಾಂಬಿಕಾಯೈ ನಮೋ ನಮಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತೇ ನಮಃ. ಜಾನಕಿ ರಾಮ ಪಟ್ಟಾಭಿರಾಮ ಶ್ರೀರಾಮ ರಾಮ 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 ರಾಮತಃ ಶ್ರೀಮದ್ಮಹಾರಘುನಂದನ ಶ್ರೀರಾಮಚಂದ್ರಾಯ ನಮಃ. ದಶರಥನಂದನಾಯ ನಮಃ. ಓಂ ಶ್ರೀರಾಮಚಂದ್ರಾಯ ನಮಃ. ಅಯೋಧ್ಯಾನಗರವಾಸಿ ಶ್ರೀರಾಮಚಂದ್ರ ಸ್ವಾಮಿ ದೇವತಾಭ್ಯೋ ನಮೋ ನಮಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತೇ ನಮಃ. ಇದಂ ವಿಷ್ಣುಚಕ್ರಮೇ ತ್ರೇಧಾ ನಿಧೇ ಪದಂ ಸಮೂಢಪಸ್ಯ ಮಾಗುಂ ಸುರೇ ವಿಷ್ಣು ಲಲಾಟಮಸಿ ವಿಷ್ಣು ವಿಷ್ಣು ಶ್ರೇಷ್ಠಮಸಿ ವಿಷ್ಣು. ಇದಂ ವಿಷ್ಣುರ್ದೇವತಾಭ್ಯೋ ನಮಃ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿಧಾರ್ಥಪ್ರದಾಯಿನೀಂ ಶ್ರೀಮದ್ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ಶ್ರೀಮದ್ಮಹಾರಾಮಚಂದ್ರ ಸ್ವಾಮಿನೇ ನಮಃ. ಪ್ರಭು ಶ್ರೀರಾಮಚಂದ್ರನ ಪ್ರಾರ್ಥನೆ ಮಾಡ್ತಾ, ಇವತ್ತು
ತಾವೆಲ್ಲರೂ ಸಹಿತ ಈಗಾಗಲೇ ಸಾಕಷ್ಟು ಜನ ಮಾಘ ಸ್ನಾನವನ್ನು ಮಾಡ್ತಾ ಇದ್ದೀರಿ. ಮಾಘ ಸ್ನಾನದ ಪುಣ್ಯ ಫಲವನ್ನು ತಾವೆಲ್ಲರೂ ಸಹಿತ ಸಿದ್ಧಿಪಡಿಸ್ಕೊಳ್ತಾ ಇದ್ದೀರಿ. ಮಾಘ ಸ್ನಾನ ಮಾಘ ಪುರಾಣದಲ್ಲಿ ಒಂದು ವಿಚಾರ ಉಲ್ಲೇಖ ಇದೆ. ಒಂದು ವರ್ಷದಲ್ಲಿ ಮಾಘ ಮಾಸ ಪ್ರಾರಂಭದಿಂದ ಹಿಡಿದು ಮಾಘ ಮಾಸ ಮುಗಿಯುವವರೆಗೂ, ಅಂದರೆ ಶುಕ್ಲ ಪಕ್ಷ ಮತ್ತು ಕೃಷ್ಣ ಪಕ್ಷದಲ್ಲಿ, ಶುಕ್ಲ ಮತ್ತು ಕೃಷ್ಣ ಪಕ್ಷದಲ್ಲಿ ಆಚರಿಸಬಹುದಾದಂತಹ ಮಾಘ ಸ್ನಾನವನ್ನು, ಇಲ್ಲಿ ಪ್ರಧಾನ ಇರತಕ್ಕಂಥದ್ದು ಸ್ನಾನ ಮಾತ್ರನೇ. ಮಾಘ ಮಾಸದಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಮಾಘ ಸ್ನಾನ. ಮಾಘ ಸ್ನಾನ ತೀರ್ಥಕ್ಷೇತ್ರ ಪುಣ್ಯಕ್ಷೇತ್ರಗಳಾಗಲಿ ಅಥವಾ ನಿಮ್ಮ ಮನೆಯ ಮುಂಭಾಗ ಆಗಲಿ, ಮನೆಯ ಮುಂದೆ ಇರತಕ್ಕಂಥ ಒಂದು ಬಾವಿ ಆಗಲಿ ಅಥವಾ ಬೋರ್ ಆಗಲಿ, ಸಾಮಾನ್ಯ ಯಾತಕ್ಕಾಗಿ ಬೋರು ಬಾವಿ ಹೇಳ್ತೀವಿ ಅಂದರೆ ಮನೆ ಮುಂದೆ ಹಿಡಿದಿಟ್ಟಿರ್ತಕ್ಕಂಥ ನೀರು, ನಾಳೆ ಬೆಳಗ್ಗೆ ಮಾಘ ಸ್ನಾನ ಮಾಡಬೇಕು ಅಂತ ಒಂದೆರಡು ಕೊಡಗಳಲ್ಲಿ ನೀರನ್ನು ನೀವು ತುಂಬಿಟ್ಟಿದ್ರೆ ರಾತ್ರಿಯೆಲ್ಲ ಇಬ್ಬನಿ ಮತ್ತು ಮಂಜು ಬಿದ್ದು ಭಾಳಷ್ಟು ಕೊರೆತಕ್ಕೆ ಶುರುವಾಗಿರುತ್ತೆ. ಅಂದರೆ ತುಂಬ ತಂಪಾಗಿಬಿಡುತ್ತೆ, ಥಂಡಿ ಆಗಿಬಿಡುತ್ತೆ ಅಥವಾ ತುಂಬ ತಣ್ಣಗಾಗಿರುತ್ತೆ. ಐಸಲ್ಲಿ ಹೇಗಿರುತ್ತೋ ನೀರು ಆ ಥರ ಆಗುತ್ತೆ. ಇದು ಈ ಭಾಗಕ್ಕೆ. ಹಿಮಾಲಯದಲ್ಲಿ ಅಲ್ಲಿರ್ತಕ್ಕಂಥ ತಪಸ್ವಿಗಳು, ಸಾಧು ಸಂತರು, ಅಲ್ಲಿರ್ತಕ್ಕಂಥ ಸಾಧುಗಳು ಅಥವಾ ಸಾಧುಗಳಂತರೋ ಅಥವಾ ಅಲ್ಲಿರ್ತಕ್ಕಂತಹ ಒಂದಷ್ಟು ಪರಂಪರೆ ಇದೆಯಲ್ಲ, ಇವತ್ತಿಗೂ ಸಹಿತ ಆ ಮಂಜಿನ ಗಡ್ಡೆಯಿಂದ ಬರ್ತಕ್ಕಂಥ ನೀರಲ್ಲೇ ಸ್ನಾನ ಮಾಡ್ತಾರೆ. ನಾವು ಸಾಮಾನ್ಯಕ್ಕೆ ಮೊಬೈಲ್ಗಳಲ್ಲೂ ನೋಡ್ತೀವಿ, ಯೂಟ್ಯೂಬ್ಗಳಲ್ಲೂ ನೋಡ್ತೀವಿ. ನಾನು ಸಾಮಾನ್ಯಕ್ಕೆ ಅದರಲ್ಲೂ ನನ್ನ ಅದೃಷ್ಟ, ಸಾಕಷ್ಟು ಬಾರಿ ನಾನು ವರ್ಷದಲ್ಲಿ ಈ ಶಿವರಾತ್ರಿ ಹಿಂದೂ ಮುಂದು ಒಮ್ಮೆ ಆದರೂ ನಾನು ಹಿಮಾಲಯದ ಕಡೆ ಪ್ರಯಾಣ ಬೆಳೆಸ್ತಾ ಇರ್ತೀನಿ. ಶಿವರಾತ್ರಿಯ ಹಿಂದೂ ಮುಂದು ಹಿಮಾಲಯದ ಕಡೆ ಪ್ರಯಾಣ ಬೆಳೆಸುವಂಥದ್ದು ಮತ್ತು ರಾಜ್ಯಕ್ಕೆ ಗಂಗಾಜಲ ತರಬೇಕಾದಂತಹ ಕಾಲದಲ್ಲೂ ಸಹಿತ ಹರಿದ್ವಾರ್, ಋಷಿಕೇಶ ದಾಟಿ ಹಿಮದ ಸಾನ್ನಿಧ್ಯಗಳಿಗೆ ಹೋಗಿ ಬರ್ತಕ್ಕಂಥದ್ದು ಮತ್ತು ಪರಮ ಪವಿತ್ರವಾಗಿರ್ತಕ್ಕಂತಹ ಕೇದಾರನಾಥ, ತುಂಗನಾಥ ಈ ತರಹ ಅಂತಹ ಒಂದು ಕ್ಷೇತ್ರಗಳಿಗೆ ಹೋಗಿ ಬರ್ತಕ್ಕಂಥ ಸಾನ್ನಿಧ್ಯಗಳಲ್ಲಿ ಆಯಾ ಭಾಗಗಳಲ್ಲಿರ್ತಕ್ಕಂಥ ಬಾಬಾಗಳಿದ್ದಾರಲ್ಲ, ಅಂದರೆ ಸಾಧು ಸಂತರಿದ್ದಾರಲ್ಲ, ಅವರೆಲ್ಲ ಇವತ್ತಿಗೂ ಸಹಿತ ಸ್ನಾನ ಮಾಡ್ತಕ್ಕಂಥದ್ದು ಆ ಮಂಜಿನಗಡ್ಡೆ ನೀರಲ್ಲೇ. ಒಂದು ಕಡೆ ಮಂಜು ಕಟ್ಟಿಬಿಟ್ಟಿರುತ್ತೆ, ಐಸ್ ಆಗಿರುತ್ತೆ, ಅಲ್ಲಿ ಸಂಪೂರ್ಣವಾಗಿ ಬರ್ಫಿಂದ ಪೂರ್ಣ ಹಿಮದಿಂದ ಮುಚ್ಚಿರುತ್ತೆ. ಅದರ ಪಕ್ಕದಲ್ಲಿ ಎಲ್ಲೋ ಸ್ವಲ್ಪ ಕೊಳ, ಅಲ್ಲಿ ನೀರಿದ್ರೆ ಅದರಲ್ಲಿ ಸ್ನಾನ ಮಾಡ್ತಾ ಇರ್ತಾರೆ. ಅಂದರೆ ದೇಹ ನಾವು ಹೇಗೆ ನಡೆಸ್ಕೊಂಡಿರ್ತೀವೋ, ಹೇಗೆ ನಾವು ಅದು ದೇಹವನ್ನು ಅದಕ್ಕೆ ಒಪ್ಪಿಸ್ಕೊಳ್ತೀವೋ ಈ ಪ್ರಕೃತಿಯಲ್ಲಿ, ಹಾಗೆಲ್ಲ ನಮ್ಮ ಜೊತೆಯಲ್ಲಿರುತ್ತೆ. ಆದರೆ ಈ ಭಾಗದಲ್ಲಿರ್ತಕ್ಕಂಥವರು ತಣ್ಣೀರನ್ನ ಹೀಗೆ ಮುಟ್ಟೋದಕ್ಕೂ ಆಲೋಚನೆ ಮಾಡಬೇಕು. ಆದರೆ ಮಾಘ ಮಾಸದಲ್ಲಿ ನೀವು ಬಾವಿಗಳಲ್ಲಾಗಲಿ ಅಥವಾ ಒಂದು ಬೋರಿಂದ ಆಗಲಿ ಅಥವಾ ಹರಿಯುವ ನೀರಾಗಲಿ, ಸಮುದ್ರ ಆಗಲಿ ಆ ಪ್ರಕಾರ ಅಷ್ಟು ತಣ್ಣಗಿರೋದಿಲ್ಲ. ಯಾಕೆಂದರೆ ಇದು ಚಳಿಗಾಲ ಇದ್ದರೂ ಸಹಿತ ಇನ್ನೇನು ಶಿವರಾತ್ರಿ ಬರ್ತಿದೆ ಅಂದರೆ ಮುಗಿದೋಯ್ತು, ಚಳಿ ಶಿವ ಅಂತ ಹೊರಟೋಗ್ಬಿಡುತ್ತೆ. ಸೂರ್ಯ ರಥವನ್ನಿರ್ತಾನೆ, ವಿಪರೀತವಾದಂಥ ಪ್ರಕಾಶಮಾನವನ್ನು ಕೊಡ್ತಾನೆ. ಆ ಒಂದು ಬಿಸಿಲಿನ ತಾಪಮಾನಕ್ಕೆ ಎಂಥವರಾದರೂ ಸಹಿತ ತಣ್ಣೀರು ಬೇಕೇ ಬೇಕಾಗತ್ತೆ. ಹಾಗಾಗಿ ಮಾಘ ಮಾಸದಲ್ಲಿ ಮಾಘ ಸ್ನಾನ ಮಾಡ್ತಕ್ಕಂಥದ್ದು ಪರಮ ಪವಿತ್ರ. ಬೋರ್ ನೀರಾಗಲಿ ಬಾವಿ ನೀರಾಗಲಿ ಸ್ವಲ್ಪ ಬೆಚ್ಚಗೆ ಇರುತ್ತೆ, ತುಂಬ ತಣ್ಣಗಿರೋದಿಲ್ಲ. ಆದರೆ ಹಿಡಿದಿಟ್ಟಿರ್ತಕ್ಕಂಥ ನೀರು ಸ್ವಲ್ಪ ತಡವಾಗುತ್ತೆ. ಅದಕ್ಕೆ ಸಾಮಾನ್ಯಕ್ಕೆ ಮನೆ ಒಳಗಡೆ ಯಾಕೆ ಮಾಡೋದಿಲ್ಲ, ಮನೆ ಹೊರಗಡೆ ಯಾಕೆ ಮಾಡಬೇಕು ಅಂದರೆ ಇರ್ತಕ್ಕಂತಹ ಚಂದ್ರನ ಬೆಳಕು ಜೊತೆಗೆ ಇರ್ತಕ್ಕಂತಹ ನಕ್ಷತ್ರಗಳು, ಆ ಒಂದು ಕಿರಣಗಳು ಮತ್ತು ಸುತ್ತಮುತ್ತ ಇರತಕ್ಕಂಥ ಪ್ರಕೃತಿ, ಅದರಲ್ಲೂ ವಿಶೇಷವಾಗಿ ಸೂರ್ಯ ಉದಯಿಸುವ ಕಾಲ, ಸೂರ್ಯ ರಥವನ್ನೇರಿ ಉದಯಿಸುವಂಥ ಕಾಲ, ಆ ಬಂಗಾರದ ವರ್ಣದಲ್ಲಿರ್ತಕ್ಕಂಥ ಆ ಕಿರಣಗಳು ಮೈಮೇಲೆ ಬಿದ್ದಾಗ ನಮ್ಮ ದೇಹಕ್ಕೆ ಬೇಕಾಗುವಂಥ ಪೌಷ್ಟಿಕ ಅಂಶಗಳು ಸಿಗುತ್ತೆ. ಎರಡನೇದು, ಬೆಳಗಿನ ಸೂರ್ಯನ ಕಿರಣಗಳು ದೇಹದ ಮೇಲೆ ಬಿದ್ದಾಗ, ಮುಖದ ಮೇಲೆ ಬಿದ್ದಾಗ ನಿಮ್ಮ ಮುಖದ ವರ್ಚಸ್ಸು ತೇಜಸ್ಸು ಮತ್ತಷ್ಟು ವೃದ್ಧಿಯಾಗುತ್ತೆ. ಅದರಲ್ಲೂ ಮಾಘ ಮಾಸದ ಅನುಷ್ಠಾನ ಮಾಡುವಾಗ ಅಲ್ಲಿ ನೀವು ಪ್ರಾರ್ಥನೆ ಮಾಡಿ, ಸ್ನಾನ ಮಾಡಿ ದೇವರ ಮುಂದೆ ಪ್ರಾರ್ಥನೆ ಮಾಡ್ತೀರಿ, ತುಳಸಿ ಮುಂದೆ ದೀಪ ಹಚ್ತೀರಿ, ಅಲ್ಲಿ ಕೂತ್ಕೊಂಡು ಒಂದಷ್ಟು ಅನುಷ್ಠಾನಗಳನ್ನು ಮಾಡ್ತೀರಿ, ಕನಿಷ್ಠ ಪಕ್ಷ ನಿಮಗೆ ಗೊತ್ತಿರುವಂಥ ಒಂದಷ್ಟು ಮಂತ್ರಗಳನ್ನು ಹೇಳ್ಕೊಳ್ತೀರಿ. ಎಲ್ಲಕ್ಕಿಂತ ಮುಖ್ಯವಾಗಿ ಸೂರ್ಯನಿಗೊಂದು ನಮಸ್ಕಾರವನ್ನು ಮಾಡ್ತೀರಿ. ಪ್ರತ್ಯಕ್ಷವಾಗಿ ಕಾಣುವಂಥ ಸೂರ್ಯಚಂದ್ರರು ಮಾಘ ಮಾಸದಲ್ಲಿ ಅದರಲ್ಲೂ ಸೂರ್ಯ ನಮಸ್ಕಾರ ಮಾಡತಕ್ಕಂಥದ್ದು. ರಥಸಪ್ತಮಿ ಎಂದು ಯಾರು ಸೂರ್ಯನಿಗೆ ನಮಸ್ಕಾರವನ್ನು ಮಾಡಿ ಅವತ್ತಿನ ದಿವಸ ವಿಶೇಷವಾಗಿ ಒಂದಷ್ಟು ಖಾದ್ಯಗಳನ್ನು ಮಾಡಿ, ಏನ ಖಾದ್ಯಗಳು, ಗೋಧಿಯಿಂದ ಮಾಡತಕ್ಕಂಥ ಪದಾರ್ಥವನ್ನು ಅಥವಾ ಒಂದು ಕೆಂಪು ವಸ್ತ್ರ, ಕೆಂಪು ಗಂಧ, ಕೆಂಪು ಹೂ, ಕೆಂಪು ದಾರ, ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಗೋಧಿಯಿಂದ ಮಾಡಿರ್ತಕ್ಕಂಥ ಸಜ್ಜಿಗೆ, ಇದನ್ನು ರಥಸಪ್ತಮಿ ಎಂದು ಸ್ವಾಮಿಗೆ ನೈವೇದ್ಯ ಮಾಡಿ ಒಂದಷ್ಟು ಜನ ಮಕ್ಕಳಿಗೋ ಹಿರಿಯರಿಗೋ ದೊಡ್ಡವರಿಗೂ ಕೊಟ್ಟು ಅವರ ಒಂದು ಆಶೀರ್ವಾದ ಪಡಿತಕ್ಕಂತಹದ್ದು. ಜೊತೆಗೆ ಸುಮಂಗಲೆಯರಿಗೆ ಮುತ್ತೈದರಿಗೆ ಅರಿಶಿನ ಕುಂಕುಮ ಕೊಡ್ತಕ್ಕಂಥದ್ದು. ಅದರಲ್ಲೂ ಮಾಘ ಮಾಸದ ಹುಣ್ಣಿಮೆ, ಮಾಘ ಶುದ್ಧ ಹುಣ್ಣಿಮೆ ಇದೆಯಲ್ಲ, ಮಾಘ ಮಾಸದಲ್ಲಿ ಬರ್ತಕ್ಕಂಥ ಹುಣ್ಣಿಮೆ ಮಾತ್ರ ಕಂಪಲ್ಸರಿ ಹರಿಯೋ ನೀರಲ್ಲೇ ಸ್ನಾನ ಮಾಡಬೇಕು ಅಂತ ಹೇಳ್ತಾರೆ. ಯಾಕೆಂದರೆ ಈ ಮಾಘ ಮಾಸದಲ್ಲಿ ಬರ್ತಕ್ಕಂಥ ಈ ಹುಣ್ಣಿಮೆಯ ದಿನ ದೇವಾನುದೇವತೆಗಳು, ಋಷಿಮುನಿಗಳು, ತಪಸ್ವಿಗಳು ಎಲ್ಲರೂ ಸಹಿತ ಹರಿಯುವ ನೀರು ಎಲ್ಲಿದ್ದರೆ ಅಲ್ಲಿ ಹುಡ್ಕೊಂಡು ಬರ್ತಾರೆ. ಆ ಸಾನ್ನಿಧ್ಯದಲ್ಲೇ ಸ್ನಾನ ಮಾಡ್ತಾರೆ. ಗಂಗೆ ಚೇಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿ ಗುರು. ಈ ಒಂದು ಮಂತ್ರ ಅತ್ಯದ್ಭುತವಾಗಿರ್ತಕ್ಕಂಥದ್ದು. ಪ್ರತಿನಿತ್ಯ ಸ್ನಾನ ಮಾಡುವಾಗ
ಸ್ನಾನ ಮಾಡುವ ಮೊದಲನೇ ಒಂದು ತಂಬು ನೀರನ್ನು ನೀವು ಕೈಗೆತ್ತಿಕೊಂಡು, ಒಂದು ತಂಬಿಗೆ ನೀರನ್ನ ಕೈಗೆತ್ತಿಕೊಂಡು ಅಲ್ಲಿ ಮಂತ್ರವನ್ನು ಉಚ್ಚರಿಸಿ ತದನಂತರ ಆ ನೀರನ್ನು ಸ್ನಾನ ಮಾಡಿದ್ರೆ ಸಪ್ತ ನದಿಗಳ ಆ ತೀರ್ಥ ನಿಮ್ಮ ಮೈಮೇಲೆ ಬಿದ್ದಷ್ಟು ಪುಣ್ಯ. ಹಾಗಾಗಿ ಸಾರ್ವತ್ರಿಕವಾಗಿ ಈ ಮಾಘ ಮಾಸದಲ್ಲಿ ಯಾತ್ರೆ ಮಾಡ್ತಕ್ಕಂಥವ್ರು ತೀರ್ಥಕ್ಷೇತ್ರಗಳಿಗೆ, ಪುಣ್ಯಕ್ಷೇತ್ರಕ್ಕೆ ಬಂದಾಗ ಅಲ್ಲಿರ್ತಕ್ಕಂಥ ತೀರ್ಥ ಸ್ನಾನ ಮಾಡುವಾಗ ಈ ಮಂತ್ರವನ್ನು ಉಚ್ಚರಿಸೋದು ಖಂಡಿತ ಭಾಳಷ್ಟು ಉತ್ತಮ. ಇದರ ಜೊತೆಗೆ ಮಾಘಸ್ನಾನ ಮಾಡಬೇಕು. ಮನೆಯಿಂದಲೇ ಒಂದಿಷ್ಟು ಮಂಗಳ ದ್ರವ್ಯಗಳನ್ನು ತೆಗೆದುಕೊಂಡು ಹೋಗಿರಬೇಕು. ಏನು ಮಂಗಳ ದ್ರವ್ಯ? ಅರಿಶಿನ, ಕುಂಕುಮ, ಹೂವು, ಕಡ್ಡಿ, ಕರ್ಪೂರ ಇದೆಲ್ಲ ತೆಗೆದುಕೊಂಡು ಹೋಗಿ ಸ್ನಾನ ಆದ ನಂತರ ಅಲ್ಲೇ ಒಂದು ಸಾನ್ನಿಧ್ಯದಲ್ಲಿ ಒಂದು ಸ್ವಲ್ಪ ಶುದ್ಧಿ ಮಾಡಿ, ಹಾಗಂತ ಶುದ್ಧಿ ಮಾಡಿ ಅಲ್ಲಿ ಇರ್ತಕ್ಕಂಥ ನೀವು ಇನ್ನೊಂದಷ್ಟು ಗಲೀಜು ಮಾಡಿ ಬನ್ನಿ ಅಂತಲ್ಲ. ತೀರ್ಥಕ್ಷೇತ್ರ ಈ ಸಾಮಾನ್ಯಕ್ಕೆ ನಾವು ತೀರ್ಥಕ್ಷೇತ್ರಕ್ಕೆ ಹೊರಟಾಗ ನಾವು ಹಾಕ್ಕೊಂಡು ಬಿಚ್ಚಿರ್ತಕ್ಕಂಥ ಬಟ್ಟೆಗಳು ಅಥವಾ ಸೋಪಿನ ಬಟ್ಟೆಗಳು ಅಥವಾ ಸೋಪು, ಕವರು, ಪ್ಲಾಸ್ಟಿಕ್ಕು ಎಲ್ಲವನ್ನೂ ಅಲ್ಲಿ ಹಾಕೋದಲ್ಲ. ಆದಷ್ಟು ಪ್ಲಾಸ್ಟಿಕ್ ಮುಕ್ತ ಮಾಡಬೇಕು. ನಾವು ಪ್ಲಾಸ್ಟಿಕ್ಕನ್ನು ತೊಗೊಂಡು ಹೋಗಲೇಬಾರ್ದು. ಅದರಲ್ಲೂ ಅಂಥ ಕ್ಷೇತ್ರಕ್ಕೆ ಹೊರಟಾಗ ಆ ಸಾನ್ನಿಧ್ಯವನ್ನು ಶುದ್ಧಿಯಾಗಿಡಬೇಕು. ನಾವು ಹೋದಾಗ ನಮಗೆ ಮಾತ್ರ ಶುದ್ಧಿಯಾಗಿದ್ದು ನಾವು ಗಲೀಜು ಮಾಡಿ ಬಂದರೆ ಮುಂದೆ ಹೋಗ್ತಕ್ಕಂಥವ್ರಿಗೆ ಅದು ತೊಂದರೆ ಆಗಬಾರ್ದು. ಅದಕ್ಕೋಸ್ಕರ ತೀರ್ಥಕ್ಷೇತ್ರ, ಪುಣ್ಯಕ್ಷೇತ್ರ, ಪರಿಸರ, ಮುಖ್ಯವಾಗಿ ನಾವು ಪರಿಸರ ಮತ್ತು ಜಲಚರಗಳು, ಪ್ರಾಣಿ ಪಕ್ಷಿಗಳು ಯಾವುದಕ್ಕೂ ತೊಂದರೆ ಆಗಬಾರ್ದು. ಅದಕ್ಕಾಗಿ ಇನ್ನೊಂದು ತೀರ್ಥಕ್ಷೇತ್ರಕ್ಕೆ ಹೊರಟಾಗ, ಪುಣ್ಯಕ್ಷೇತ್ರಕ್ಕೆ ಹೊರಟಾಗ ತೀರ್ಥ ಸ್ನಾನ ಮಾಡುವಾಗ ನೀವಲ್ಲಿ ಸೋಪು, ಶಾಂಪು, ಸೀಗೆಕಾಯಿ ಅಥವಾ ಇನ್ನೇನೋ ಬೇರೆ ಪದಾರ್ಥಗಳನ್ನು ಹಾಕಿದ್ರೆ ಒಳಗಿರುವಂತಹ ಅಲ್ಲಿರ್ತಕ್ಕಂತಹ ಕ್ರಿಮಿಕೀಟಗಳಿಗೆ, ಅಲ್ಲಿರುವಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಜಲಚರಗಳಿಗೆ ಅದು ನಮ್ಮಿಂದ ಒಂದು ಲೋಪ ಆಗುತ್ತೆ. ಯಾವುದೇ ಒಬ್ಬ ಮನುಷ್ಯ ನಮ್ಮಿಂದ ಈ ಪ್ರಕೃತಿಯಲ್ಲಿ ವಾಸ ಮಾಡ್ತಕ್ಕಂಥ, ಪ್ರಕೃತಿಯಲ್ಲಿ ಜೀವಿಸ್ತಿರ್ತಕ್ಕಂಥ ಪಶು ಪಕ್ಷಿ ಪ್ರಾಣಿಗಳಿಗೆ, ಜಲಚರಗಳಿಗೆ ತೊಂದರೆ ಕೊಡಬಾರ್ದು. ನಾನು ಹೇಗೆ ಬದುಕ್ತಿದ್ದೀನೋ ನನ್ನ ಬದುಕಿದ್ದಂಗೆ ಎಲ್ಲರೂ ಬದುಕಬೇಕು ಎಂಬತಕ್ಕಂಥ ಚಿಂತನೆ ನಮಗಿದ್ದರೆ ಮಾಘ ಮಾಸದ ಸಂಪೂರ್ಣ ಫಲವನ್ನು ನಾವು ಸಿದ್ಧಿಪಡಿಸ್ಕೊಂಡಂಗೆ. ಒಳ್ಳೆಯದಾಗಲಿ, ಶುಭವಾಗಲಿ. ಸಾಕಷ್ಟು ಪುಣ್ಯಕ್ಷೇತ್ರಗಳಲ್ಲಿ, ಸಾಕಷ್ಟು ತೀರ್ಥಕ್ಷೇತ್ರಗಳಲ್ಲಿ, ದೇವಾಲಯಗಳಲ್ಲಿ ರಥೋತ್ಸವಗಳನ್ನು, ಪೂಜೆ ಪುನಸ್ಕಾರಗಳನ್ನು, ಅದ್ಧೂರಿತವಾದಂಥ ಅನುಷ್ಠಾನಗಳನ್ನು ಎಲ್ಲ ಕಡೆ ನಡೆಯುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಹಾಗೆ ಮನುಷ್ಯ ತನ್ನ ಆಯುಷ್ ಪ್ರಮಾಣ ಅಂತಕ್ಕಂಥದ್ದು, ತನ್ನಲ್ಲಿರ್ತಕ್ಕಂಥ ಆಯುಸ್ಸಿನ ಪ್ರಮಾಣ ದಿನ ಕಳೆದಾಗೆಲ್ಲ, ಗಂಟೆ ಹೋದಾಗೆಲ್ಲ, ಒಂದೊಂದು ಕ್ಷಣಕ್ಕೂ ಸಹಿತ ಅದು ಕಳೆದು ಹೋಗ್ತಾ ಇರುತ್ತೆ ವಿನಃ ಪುನಃ ಬರ್ತಕ್ಕಂಥದ್ದಲ್ಲ ಅಥವಾ ವೃದ್ಧಿಸ್ತಕ್ಕಂಥದ್ದಲ್ಲ. ಈ ಸೃಷ್ಟಿನಲ್ಲಿ ಕಳೆಯುವಂತಹದ್ದು ದಿನ, ಗಂಟೆ ಮತ್ತು ಸಮಯ. ಇದು ಪುನಃ ಬಾಂದ್ರೆ ಬರ್ತಕ್ಕಂಥದ್ದಲ್ಲ. ಆದರೆ ಬಾಂದ್ರೆ ಬರ್ತಕ್ಕಂಥದ್ದಲ್ಲ ಎಂಬತಕ್ಕಂಥದ್ದು ಗೊತ್ತಿದ್ದರೂ ಇಂತಹ ಅಮೂಲ್ಯವಾಗಿರ್ತಕ್ಕಂಥ ಸಮಯವನ್ನು, ಭಗವಂತ ನಮಗೆ ಕೊಟ್ಟಂಥ ಒಂದು ಕಾಲಾವಕಾಶವನ್ನು ನಾವೆಲ್ಲ ಒಂದು ಕಡೆ ಅದನ್ನು ಕಡೆಗಾಣಿಸ್ತಾ ಹೋಗ್ತೀವಿ. ಆದರೆ ಮಾಘ ಮಾಸದಲ್ಲಿ ಈ ವರ್ಷದಲ್ಲಿ ಏನೆಲ್ಲ ಅಚಾತುರ್ಯಗಳಾಗೋಗಿರುತ್ತೆ, ಏನೆಲ್ಲ ಸಮಸ್ಯೆ ಆಗಿರುತ್ತೆ, ಅದಕ್ಕೊಂದು ಪರಿಹಾರ ಬೇಕಲ್ಲ. ಆ ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ಮಾಘ ಮಾಸದ ವೈಶಿಷ್ಟ್ಯತೆ ಅಂತ ಹೇಳ್ತಾರೆ. ತಾವೆಲ್ಲರೂ ತಪ್ಪದೀರ ನಿಮ್ಮ ಪ್ರಾಂತ್ಯದಲ್ಲಿ ಕನಿಷ್ಠ ಪಕ್ಷ ನಿಮ್ಮ ಮನೆಯ ಮುಂದಿರತಕ್ಕಂತಹ ಬೋರ್ ಇದೆಯಲ್ಲ, ಬೆಳಿಗ್ಗೆ ಎದ್ದು 6 ಗಂಟೆ ಒಳಗೆ ಆ ಬೋರ್ ನೀರಲ್ಲಿ ಅಲ್ಲಲ್ಲೇ ಸ್ನಾನ ಮಾಡಿ. ಅಂದರೆ ಮನೆ ಹೊರಗಡೆನೇ ಸ್ನಾನ ಮಾಡಿ, ತುಳಸಿ ಹತ್ರ ಒಂದು ದೀಪ ಅಂಟಿಸಿಟ್ಟು ಒಂದು ಪ್ರಾರ್ಥನೆ ಮಾಡಿ ಮಾಘಪುರಾಣವನ್ನು ಕೇಳಿ. ಹಿಂದೆಲ್ಲ ಮಾಘಪುರಾಣ ಗ್ರಂಥಗಳಲ್ಲೇ ಓದಬೇಕಾಗಿತ್ತು. ಆದರೆ ಇವತ್ತು ಯೂಟ್ಯೂಬ್ ಇದೆ. ನಿಮ್ಮ ಮೊಬೈಲ್ ಪಕ್ಕದಲ್ಲಿಟ್ಕೊಂಡು ಮಾಘಪುರಾಣ ಇವತ್ತಿನ ದಿವಸ, ಅಂದರೆ ಒಂದು ದಿನದ 3ನೇ ದಿವಸನೋ 4ನೇ ದಿವಸನೋ ಯಾವತ್ತಿಗೆ ಬೇಕೋ ಅವತ್ತು ಹೇಳಿದ್ರೆ ಅದು ಬಂದ್ಬಿಡುತ್ತೆ. ಆದರೆ ಕಿವಿಯಲ್ಲಿ ಶ್ರವಣಿಸ್ಬೇಕು, ಕೇಳಬೇಕು. ಅದರಲ್ಲಿರ್ತಕ್ಕಂಥ ಕೆಲವಷ್ಟು ತಾತ್ಪರ್ಯಗಳಿದೆಯಲ್ಲ, ವಿಚಾರಗಳಿದೆಯಲ್ಲ, ಆ ವಿಚಾರಧಾರೆಯನ್ನು ತಾವು ತೆಗೆದುಕೊಳ್ಬೇಕು. ನಿಮ್ಮ ಮನೆ ಮಕ್ಕಳಿಗೆ ಆ ವಿಚಾರವನ್ನು ಮುಟ್ಟಿಸ್ಬೇಕು. ಬೆಳಿಗ್ಗೆ ಬೇಗ ಅನುಷ್ಠಾನ ಸ್ನಾನಗಳನ್ನು ಮುಗಿಸಿ, ನಿನ್ನೆ ನಮ್ಮ ಆಶ್ರಮಕ್ಕೆ ಬಂದಂತಹ ಭಕ್ತರು ಒಬ್ಬಿಬ್ಬರಲ್ಲ ಅಥವಾ 100,000 ಜನ ಅಲ್ಲ, ಮಿತಿಮೀರಿದಷ್ಟು ಜನ ನಿನ್ನೆ ಆಶ್ರಮದಲ್ಲಿದ್ದರು. ಅಂದರೆ ಅಷ್ಟು ಅದ್ಭುತವಾದಂತಹದ್ದು. ಬಂದಂಥ ಪ್ರತಿಯೊಬ್ಬ ಭಕ್ತರು ಶ್ರೀಮನ್ನಾರಾಯಣನ ಲಕ್ಷ್ಮೀ ಬೋರಹಸ್ವಾಮಿನ ಪ್ರಾರ್ಥನೆ ಮಾಡಿ ಅವರೇ ಅವರ ಸ್ವಹಸ್ತದಿಂದ ದೇವರಿಗೆ ಅಭಿಷೇಕ ಮಾಡಬೇಕು ಎಂಬತಕ್ಕಂಥ ಮನಸ್ಸಂಕಲ್ಪ. ಯಾತಕ್ಕಾಗಿ ಸಂಕಲ್ಪ ಅಂದರೆ, ಮೃತ್ತಿಗೆಯನ್ನು ತೆಗೆದುಕೊಂಡು ಹೋಗಿ ಅವರ ಕಾಯಕವನ್ನು ಸಿದ್ಧಿಪಡಿಸ್ಕೊಂಡ ನಂತರ ಸ್ವಾಮಿಯನ್ನು ಮನಸ್ಸಲ್ಲಿ ಪ್ರಾರ್ಥನೆ ಮಾಡಿದ್ಮೇಲೆ ಅವರ ಕೆಲಸ ಕಾರ್ಯಗಳಾದ ನಂತರ ಬಂದು ಸ್ವಾಮಿಗೆ ಅವರೇ ತಾವು ಅಭಿಷೇಕ ಮಾಡುವಂಥ ಒಂದು ವಿಶೇಷತೆ ಇದೆಯಲ್ಲ, ಅದು ನಿಜಕ್ಕೂ ಅದ್ಧೂರಿತನ. ಹಾಗಾಗಿ ಮಾಘಸ್ನಾನವನ್ನು ಮಾಡಿ, ನಿಮ್ಮ ಮನೆ ಪ್ರಾಂತ್ಯದಲ್ಲಿ ನಿಮ್ಮ ಮನೆ ಮುಂದೆ ಒಂದು ಬಾವಿ ಇದ್ದರೆ ಆ ಬಾವಿ ನೀರಲ್ಲಿ ಸ್ನಾನ ಮಾಡಿ. ಅಥವಾ ಬೆಳಿಗ್ಗೆ ಚಳಿ ಇರುತ್ತೆ, ತಣ್ಣೀರು ಕಷ್ಟ ಅನ್ನೋದಾದರೆ ಬೋರ್ ಆನ್ ಮಾಡಿ 1-2 ನಿಮಿಷ ಬಿಡಿ, ಅದಾದ ನಂತರ ಸ್ನಾನ ಮಾಡಿ. ಭೂಮಿಯಲ್ಲಿರ್ತಕ್ಕಂಥ ನೀರು ಯಾವತ್ತೂ ಬಿಸಿ ಇರುತ್ತೆ. ಭೂಮಿಯಲ್ಲಿರ್ತಕ್ಕಂಥ ನೀರು ಈ ಪ್ರಕೃತಿ ದತ್ತವಾಗಿರ್ತಕ್ಕಂಥದ್ದು. ಕೆರೆ ನೀರು, ಬಾವಿ ನೀರು ಅಂದರೆ ಮೇಲ್ಭಾಗ ನಿಂತಿರೋ ನೀರು ಮಾತ್ರ ತಣ್ಣವಿರ್ತಕ್ಕಂಥದ್ದು. ಭೂಗರ್ಭದಲ್ಲಿರ್ತಕ್ಕಂಥ ನೀರು ಯಾವತ್ತೂ ಬಿಸಿನೇ ಇರುತ್ತೆ. ಹಾಗಾಗಿ ನಿಮ್ಮ ಮನೆ ಮುಂದಿರ್ತಕ್ಕಂಥ ಬೋರು ಅಥವಾ ಬಾವಿ ಅಲ್ಲಿ ಸ್ನಾನ ಮಾಡಿ, ತಪ್ಪಲ್ಲ. ಅದಾದ ನಂತರ ನಿಮ್ಮ ಸುತ್ತಮುತ್ತ ಪ್ರಾಂತ್ಯಗಳಲ್ಲಿ ಎಲ್ಲೇ ಇದ್ದರೂ ತೀರ್ಥಕ್ಷೇತ್ರ ಇದ್ದರೆ ಆ ತೀರ್ಥಕ್ಷೇತ್ರಗಳಲ್ಲಿ ಹೋಗಿ ಸ್ನಾನ ಮಾಡಿ. ನಾನು ಬಾಲ್ಯದಲ್ಲಿದ್ದಾಗ, ನಾನು ಚಿಕ್ಕ ಹುಡುಗನಾಗಿದ್ದಾಗ ನಮ್ಮ ತಾಯಿ ಇದೇ ತರಹ ಮಾಘಸ್ನಾನಕ್ಕೆ ನಮ್ಮ ಚಿಕ್ಕಬಳ್ಳಾಪುರದ ಸುತ್ತಮುತ್ತ ರಂಗಸ್ಥಳ, ಪಾಪಾಗ್ನಿ, ಬೀಸಾಗ್ನಿ, ಚಿತ್ರಾವತಿ, ನಂದಿ
ಇದೆಲ್ಲವೂ ಚಿಕ್ಕಬಳ್ಳಾಪುರ ಸುತ್ತಮುತ್ತ ಇರ್ತಕ್ಕಂಥದ್ದು ಎಂಥ ಪರಮ ಪವಿತ್ರವಾಗಿರುವ ಪುಣ್ಯಕ್ಷೇತ್ರ ಅಂದರೆ ಚಿಕ್ಕಬಳ್ಳಾಪುರ ನಿಜಕ್ಕೂ ಹೇಳಬೇಕಂದ್ರೆ ನನ್ನ ಹುಟ್ಟೂರು ಅಂತ ಹೇಳ್ಕೊಳ್ಳೋದು ನನಗೆ ಭಾಳ ಹೆಮ್ಮೆ ಇದೆ, ತುಂಬ ಸಂತೋಷ ಅನಿಸುತ್ತೆ. ಒಂದು ಕಡೆ ನಂದಿ ದೇವಸ್ಥಾನ, ಅಲ್ಲಿರ್ತಕ್ಕಂತಹ ಕಲ್ಯಾಣಿಗಳು, ಇನ್ನೊಂದು ಕಡೆ ರಂಗಸ್ಥಳ, ರಂಗನಾಥ ಸ್ವಾಮಿ ಸಾನ್ನಿಧ್ಯದಲ್ಲಿರ್ತಕ್ಕಂಥ ಕಲ್ಯಾಣಿ, ಇನ್ನೊಂದು ಚಿತ್ರಾವತಿಯಲ್ಲಿರ್ತಕ್ಕಂಥ ಸುಬ್ರಹ್ಮಣ್ಯೇಶ್ವರರ ಸಾನ್ನಿಧ್ಯದಲ್ಲಿ ಬೃಹತ್ ಮಠದ ಕಲ್ಯಾಣಿ, ಇನ್ನು ಪಾಪಾಗ್ನಿ, ಬೀಸಾಗ್ನಿ, ವಿಶೇಷವಾಗಿರ್ತಕ್ಕಂತಹ ಅನುಷ್ಠಾನಗಳು. ಇದೆಲ್ಲ ಬೆಳಗಿನ ಜಾವ ಬೇಗ ಹೊರಡಬೇಕು, ಸೂರ್ಯ ಹುಟ್ಟೋದಕ್ಕಿಂತ ಮುನ್ನ ಸ್ನಾನ ಮಾಡ್ಕೋಬೇಕು, ಅಲ್ಲೊಂದು ದೀಪ ಆಡಿಸಿ ಪ್ರಾರ್ಥನೆ ಮಾಡಿಕೊಂಡು ಒಂದಿಷ್ಟು ಮಾಘಪುರಾಣವನ್ನು ಕೇಳಿ ಅಮ್ಮನ ಜೊತೆ ಬರ್ತಾ ಇದ್ದೆ ನಾನು. ನಮ್ಮ ತಾಯಿ ಅಂದು ಹಾಕ್ಕೊಟ್ಟಂತಹ ಆ ಭದ್ರ ಬುನಾದಿ ಇವತ್ತು ನಾನು ನಿಮ್ಮ ಮುಂದೆ ಕೂತು ಮಾತಾಡೋದಕ್ಕೆ ಒಂದು ದಾರಿ ಸಿಕ್ಕಿದೆ. ಹಾಗಾಗಿ ಏನೇ ಆದರೂ ತಂದೆ ತಾಯಿ ತನ್ನ ಮಕ್ಕಳಿಗೆ ಒಂದು ಸರಿಯಾದ ಕ್ರಮಶಿಕ್ಷಣವನ್ನು ಕೊಟ್ಟರೆ ಆ ಕ್ರಮಶಿಕ್ಷಣದಿಂದ ಮಾತ್ರ ಸಾಧ್ಯ ಜೀವನದ ಮೌಲ್ಯಗಳನ್ನು ತಿಳ್ಕೊಳ್ಳಿಕ್ಕಾಗುವಂಥದ್ದು. ಹಾಗಾಗಿ ಮಾಘ ಮಾಸದ ಈ ವಿಶೇಷತೆಯನ್ನು ಯಾರೂ ಸಹಿತ ಮಿಸ್ ಮಾಡಬೇಡಿ. ಸಾಧ್ಯವಾದಷ್ಟು ಕನಿಷ್ಠ ಪಕ್ಷ ವಾರ ಎಲ್ಲ ನೀವು ಮಾಡಲಿಕ್ಕಾಗಿಲ್ಲ ಅಂದರೂ ಮಾಘ ಭಾನುವಾರ ಮಾತ್ರ ಮಿಸ್ ಮಾಡಲೇಬೇಡಿ. ಮಾಘ ಭಾನುವಾರ ಅನುಷ್ಠಾನ ಮಾಡಿ ಒಂದಿಷ್ಟು ಗೋಧಿ ಪಾಯಸನೋ ಏನಾದ್ರು ಒಂದಿಷ್ಟು ಸಿಹಿ ಪದಾರ್ಥ ಮಾಡಿ ಸಜ್ಜಿಗೆ ಮಾಡಿ ಯಾರಾದರೂ ಒಂದಿಬ್ಬರು ಮುತ್ತೈದೆಯರಿಗೋ ಒಂದಿಷ್ಟು ಭಕ್ತರಿಗೋ ಮಕ್ಕಳಿಗೋ ನಿಮ್ಮ ಸುತ್ತಮುತ್ತ ಮನೆಯಲ್ಲಿರ್ತಕ್ಕಂಥವ್ರು ಯಾರಿಗೂ ಕರೆದು ಒಂದಿಷ್ಟು ಸಿಹಿ ಕೊಡಿ. ಇದು ಭಾಳ ಉತ್ತಮ, ಭಾಳ ವಿಶೇಷ.